ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ಆ ವಿಘ್ನ ನಿವಾರಕ ಗಣಪತಿಯನ್ನು ಈ ಸಂದರ್ಭದಲ್ಲಿ ಸ್ತುತಿಸಿಕೊಂಡು ಮಂಗಳೂರು ಸಮಾಚಾರ ವಾಹಿನಿಯ ವಿಶಿಷ್ಟ ಸಾಧಕ ವ್ಯಕ್ತಿಗಳ ಪರಿಚಯ ಮಾಲಿಕೆಯಲ್ಲಿ ನಾವು ಇವತ್ತು ಶಿಕ್ಷಕರ ದಿನದ ವಿಶೇಷವಾದ ಒಂದು ಸರಣಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಆ ಸರಣಿ ಕಾರ್ಯಕ್ರಮದ ಇವತ್ತಿನ ಈಗಿನ ನಮ್ಮ ವಿಶೇಷ ಅತಿಥಿ ಸರ್ಕಾರಿ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ, ಇದರ ಪ್ರಾಂಶುಪಾಲರಾಗಿ ನಿವೃತ್ತರಾದಂಥ ನಮ್ಮವರೇ ಆದಂಥ ಗಣಪತಿ ಭಟ್ ಕುಳಮರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ವಾಹಿನಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು. ಗಣಪತಿ ಭಟ್ ಸರ್, ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನು ವೀಕ್ಷಕರಾಗಿ ನೀವೇ ನೀಡಬೇಕಾಗಿ ವಿನಂತಿ. ನಾನು ಹುಟ್ಟಿದ್ದು ಕುಳಮರುವ ಮನೆತನದಲ್ಲಿ. ಸರಿ. ಅದೀಗ ಕಾಸರಗೋಡಿನಲ್ಲಿದೆ. ಕಾಸರಗೋಡಿನ ಪೆರಡಾಲ ಗ್ರಾಮದ ಕುಳಮರುವ ಸರಿ ಮನೆತನ. ನಾವು ತಂದೆ ತಾಯಂದಿರಿಗೆ 11 ಜನ ಮಕ್ಕಳು. ತಂದೆ ಶಂಕರನಾರಾಯಣ ಭಟ್, ಸರಿ, ತಾಯಿ ವೆಂಕಟೇಶ್ವರಿ. ದೊಡ್ಡ ಅಣ್ಣ ಪೆರ್ಲದಲ್ಲಿ ಮಾಸ್ಟರ್ ಆಗಿದ್ದರು. ವಿ ಬಿ ಕವಿ, ಸಾಹಿತಿ, ಬರಹ. ಹೌದು. ಸಣ್ಣ ತಮ್ಮ ಉದಯವಾಣಿಯಲ್ಲಿ ಮಣಿಪಾಲದಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೆಸರು ರವಿ ಕುಳಮರುವ ಅಂತ. ಚಂದ್ರಶೇಖರ ಇದ್ದಾನೆ, ಅವನಿಗಿಂತ ಹಿರಿಯವ. ಉಪಯುಕ್ತ ಅಂತ ಒಂದು ಡಿಜಿಟಲ್ ಪತ್ರಿಕೆ ಮಾಡಿಕೊಂಡಿದ್ದಾನೆ. ಮೊದಲು ವಿಜಯ ಕರ್ನಾಟಕದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದ. ಅವರೆಲ್ಲ ಇಲ್ಲಿ SDM ಅಲ್ಲಿ ನನ್ನೊಟ್ಟಿಗೆ ಇದ್ದು ಓದಿದವರು. ಓಹೋ, ಎಲ್ಲ SDM ಹಳೆ ವಿದ್ಯಾರ್ಥಿಗಳೇ. SDMನಲ್ಲಿ ಜರ್ನಲಿಸಮ್ ಓದಿದ ಮಕ್ಕಳವರೆಲ್ಲ. ಅಂದರೆ ನಾನು ಮದುವೆ ಆಗೋ ಮೊದಲೇ ಇವರನ್ನೆಲ್ಲ ಓದಲಿಕ್ಕೆ ಕರ್ಕೊಂಬಂದಿದ್ದೆ. ಸರಿ ಸರ್. ನಮಗೆ ನೀರ್ಚಾಲು ಶಾಲೆಗೆ ಹೋಗ್ಬೇಕಾಗ್ತದೆ, 5-10 ಮೈಲ್ ನಡ್ಕೊಂಡು. ಮಹಾಜನ ಸಂಸ್ಕೃತ ಕಾಲೇಜಿಗೆ ನಾವೆಲ್ಲ ಹೋಗಿದ್ದೇವೆ. ಅದು ಮಕ್ಕಳಿಗೆ, ಮುಂದಿನವರಿಗೆ ಆ ಕಷ್ಟ ಬೇಡ ಅನ್ನುವ ಕಾರಣಕ್ಕಾಗಿ ನಾನು ಒಬ್ಬ ಅಧ್ಯಾಪಕನಾಗಿ ಸೇರಿದ ಮೇಲೆ 85ರಲ್ಲಿ ಹಾಸನದಲ್ಲಿ ಸೇರಿದವ, 86ರಲ್ಲಿ ಇಲ್ಲಿಗೆ ವರ್ಗಾವಣೆ ಪಡ್ಕೊಂಡು ಬಂದೆ. ಹಾಸನ ಗೌರ್ಮೆಂಟ್ ಸೈನ್ಸ್ ಕಾಲೇಜ್. ಹಾಗೆ ಇಲ್ಲಿ ಬಂದು ತಮ್ಮಂದರನ್ನು ತಂಗಿಯನ್ನು ಎಲ್ಲ ಕರ್ಕೊಂಡು ಬಂದು ಅವರಿಗೆಲ್ಲ ಶಿಕ್ಷಣಕ್ಕೆ ಅನುಕೂಲವಾಗುವ ಹಾಗೆ. ತಂಗಿ ನನ್ನ ವಿದ್ಯಾರ್ಥಿನಿಯೇ. ಓಹೋ, ಕೊನೆ ತಂಗಿ ಮತ್ತು ತಮ್ಮಂದಿರು ವಿದ್ಯಾರ್ಥಿನಿ ಎರಡು. ಹೌದು. ಹೀಗೆ 86ರಲ್ಲಿ ನಾನು ಬೆಳ್ತಂಗಡಿಗೆ ಬಂದಿದ್ದೇನೆ. ಸರಿ. ಬೆಳ್ತಂಗಡಿಗೆ ಆನಂತರ 14 ವರ್ಷಗಳ ಕಾಲ ಇಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ಸರಿ. ಈ ಸಂದರ್ಭದಲ್ಲೆಲ್ಲ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆದ ಕಾಲ ಅದು. ಸರಿ. ಅಲ್ಲಲ್ಲಿ ಉಪನ್ಯಾಸಕ್ಕೆ ಕರಿತಾ ಇದ್ರು. ಅದು ಸಾರ್ವಜನಿಕ ಗಣೇಶೋತ್ಸವ ಇರಬಹುದು, ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಇರಬಹುದು. ಸರಿ. ಆಮೇಲೆ ಶಾಲಾ ವಾರ್ಷಿಕೋತ್ಸವಗಳು ಇತ್ಯಾದಿ. ಹಾಗಾಗಿ ನಾನು ಬಂದ ಸಂದರ್ಭದಲ್ಲಿ ಇಲ್ಲಿ ಸದಾ ಚಟುವಟಿಕೆಯಲ್ಲಿರುವ ಒಂದು ಅವಕಾಶ ದೊರಕಿತ್ತು. ಹಾಗೆ ನಮ್ಮ ಪ್ರಿನ್ಸಿಪಾಲ್ ಕೇಶವರಾಯರಂತಿದ್ದರು. ಅವರು ಎಲ್ಲದಕ್ಕೂ ನೀವು ಸಾರ್ವಜನಿಕವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೆ ಹೋಗಲಿಕ್ಕೆ, ನಮ್ಮ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನೀವು ಅಂತ ಹೇಳಿ ಕಳಿಸ್ತಾ ಇದ್ದರು. ಅದು ಇನ್ನು ಹೊಸ ಕಾಲೇಜಿಗೆ ಸ್ವಲ್ಪ ಊರಲ್ಲಿ ಒಂದು ಘನತೆ, ಗೌರವ ಸಿಗಬೇಕಾದ್ರೆ ನಾವೊಂದು ಸ್ವಲ್ಪ ಸಮಾಜದೊಂದಿಗೆ ಸಾರ್ವಜನಿಕ ಸಂಪರ್ಕ ಚೆನ್ನಾಗಿರಬೇಕು ಅಂತ. ಇದು ಅವರ ಅಭಿಪ್ರಾಯ. ಅವರು ಬಹಳ ಸ್ಟ್ರಿಕ್ಟ್ ಮನುಷ್ಯ. ಹಾಗೆ ಅಂಥೇಳಿ ಒಂದು ಫ್ಯಾಮಿಲಿ ಥರ ಇತ್ತು ಕಾಲೇಜು. ಅವರು ಆದರ್ಶ ಹೇಗೆ ಅಂದರೆ, ಎಲ್ಲ ವಿದ್ಯಾರ್ಥಿಗಳು 150 ಮಂದಿ ವಿದ್ಯಾರ್ಥಿಗಳು, ಎಲ್ಲರ ಮನೆಗೂ ನಾವು ಎಲ್ಲ ಅಧ್ಯಾಪಕರು ಹೋಗಿ ಆ ವಿದ್ಯಾರ್ಥಿಗಳ ಫ್ಯಾಮಿಲಿ ಕಾಂಟ್ಯಾಕ್ಟ್ ಇಟ್ಕೊಂಡು ಇದು ಮಾಡ್ತಾ ಇದ್ದಂತಹ ಕಾಲ ಅದು ಆಗ. ಹಾಗೆ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅವರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ. ನಾವೊಂದು 8 ಜನ ಅಧ್ಯಾಪಕರ ಟೀಮ್ ಇತ್ತು. ಸರಿ. ಆ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಆಗ ಇಲ್ಲಿ ವಸಂತ ಬಂಗೇರು MLA ಆಗಿದ್ದರು. ಆಮೇಲೆ ನಮ್ಮ ಗಂಗಾಧರ ಗೌಡರು MLA ಆಗಿ ಮಿನಿಸ್ಟರ್ ಆಗಿದ್ದರು. ಸರಿ. ಪ್ರಭಾಕರ್ ಬಂಗೇರು MLA ಆಗಿ ಸರಿ ಇದ್ದ ಕಾಲ ಇತ್ತು. ಇವರೆಲ್ಲರ ಅವಧಿಯಲ್ಲೂ ಕೂಡ ನಾನು ಇಲ್ಲಿ ಕೆಲಸ ಮಾಡಿದ. ಸರಿ 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 ಸರಿ. ಬರೀ 13 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದ ಈ ಕಾಲೇಜು, ಬೆಳ್ತಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಆಮೇಲೆ ಬಹಳ ಉತ್ತುಂಗಕ್ಕೆ ಏರಿದಂತಹ ಸಂದರ್ಭದವರೆಗೂ ನಾನಿದ್ದೆ. ಆಗ ನಾನು ಪ್ರಿನ್ಸಿಪಾಲ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಸರಿ ಸರಿ. ತದನಂತರದಲ್ಲಿ ನನಗೆ ಪುಂಜಾಲಕಟ್ಟೆಗೆ
ವರ್ಗಾವಣೆ ಆಯ್ತಲ್ಲ. ಆಯಿತು. ಪುತ್ತೂರು ಕಾಲೇಜು ಸ್ಥಾಪಕ ಪ್ರಿನ್ಸಿಪಾಲ್ ಆಗಿ 1 ವರ್ಷಕ್ಕೆ ಡೆಪ್ಯೂಟ್ ಮಾಡಿದ್ರು. ಈ ಹೊಸ ಕಾಲೇಜುಗಳಿಗೆಲ್ಲ ನಾವು ಪ್ರಿನ್ಸಿಪಾಲ್ ಆಗಿ ಹೋಗಿ ಅಲ್ಲಿ ಶುರು ಮಾಡಬೇಕು ಅನ್ನೋದು ನಮ್ಮ ಇಲಾಖೆಯ ಕೆಲಸ, ಆದೇಶ. ಸರಿ, ನಮಗೇನು ಉಮೇದಿದೆ, ಹಾಗಾಗಿ ಹೋಗಿದ್ವಿ. ಅಲ್ಲಿ ಪ್ರಾರಂಭದಲ್ಲೇ 124 ಮಂದಿ ವಿದ್ಯಾರ್ಥಿಗಳು ಇದ್ರು. ಅಲ್ಲಿ MLA ಇವರಿದ್ರು, ಶಕುಂತಲಾ ಶೆಟ್ಟಿ ಅವರಿದ್ರು. ಗೊತ್ತಾಯ್ತು. ಅವರು ಕೂಡ ಬಹಳ ಸಪೋರ್ಟಿವ್ ಆಗಿದ್ದರು. ಹೀಗೆ ನಮಗೆ ಹೋದಲೆಲ್ಲ ಸಣ್ಣ ಕಾಲೇಜಾದರೂ ಹೊಸ ಕಾಲೇಜಾದರೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿವೆ. ಸರಿ, ನಮ್ಮ ಬೆಳವಣಿಗೆಗೆ. ಸರಿ ಸರಿ ಸರಿ, ಬಹಳ ಒಳ್ಳೆ. ನಮ್ಮ ಬೆಳವಣಿಗೆ. ಹಾಗೆ ನನ್ನ ಉಪನ್ಯಾಸ ಅದು ವರ್ಧಿಸಲಿಕ್ಕೆ ಕಾರಣ ಆಯಿತು. ಓಹೋ, ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ಕುಟುಂಬದ ಹಿನ್ನೆಲೆ ಸ್ವಲ್ಪ ಹೇಳಿದರೆ ಒಳ್ಳೆಯದಿತ್ತು. ಕುಟುಂಬದಲ್ಲಿ ಅದೇ ನಾನು ಹೇಳಿದೆ, 11 ಜನ ಮಕ್ಕಳು ನಾವು. ಅದು ಹೇಳಿದ್ರಿ ನೀವು, ಗೊತ್ತಾಯ್ತು. ಅಪ್ಪ 5ನೇ ತರಗತಿ ಓದಿದವರು, ಅಮ್ಮ 3ನೇ ತರಗತಿ ಓದಿದವರು. ಸರಿ. ಆಗಿನ ಕಾಲದಲ್ಲಿ 5ನೇ ತರಗತಿ ಓದಿದ್ರು ಕೂಡ ನನಗೆ ಇನ್ನು ನೆನಪಿದೆ. ಅವರು ದಿನಾ ಕುಮಾರವ್ಯಾಸ ಭಾರತ ನೋಡಿ, ಆಮೇಲೆ ಶಿವಪುರಾಣ, ಸರಿ, ಆಮೇಲೆ ಇದು ಯಾವುದು ತೊರವೆ ರಾಮಾಯಣ, ಓಹೋ, ಮತ್ತೆ ಜೈಮಿನಿ ಭಾರತ, ಇವನ್ನೆಲ್ಲ ಓದ್ತಾ ಇದ್ರು. ಸರಿ. ಅದು ಆಟಿ ತಿಂಗಳು ಸೋಣೆ ತಿಂಗಳಲ್ಲಿ ವಿಶೇಷ ಓದಿ ನಮಗೆ ಕತೆ ಹೇಳ್ತಾ ಇದ್ರು. ಸರಿ. ಇದು ಅಪ್ಪ ಮಾತ್ರ ಹೇಳ್ತಿದ್ದದ್ದಲ್ಲ, ನಮ್ಮ ಅಜ್ಜ ಅವರು ಜ್ಯೋತಿಷಿ ಶಿರೋಮಣಿಗಳು. ಅವರು 86 ವರ್ಷ ಬದುಕಿದವರು. ಸರಿ. ಅವರು ಅಂಗಿ ಹಾಕ್ತಿರ್ಲಿಲ್ಲ. ಸರಿ. ಒಂದು ಶಾಲೆ ಹಾಕೊಂಡು ಅವ್ರ ಮಾತಿಗೆ ಊರಲ್ಲೆಲ್ಲ ಬೆಲೆ ಇತ್ತು, ಅವ್ರು ಮಾಡ್ತಿದ್ರು. ಹಾಗೆ ಮತ್ತೆ ನಮ್ಮ ದೊಡ್ಡಪ್ಪ ಸಂಸ್ಕೃತ ಶಿರೋಮಣಿಗಳು. ಹೆಸರು ಮಹಾಲಿಂಗ ಭಟ್ ಅಂತ ಕೇಳಿದ್ದೇನೆ. ಸಂಸ್ಕೃತ ಶಿರೋಮಣಿ. ಎಲ್ಲಿ ಲೆಕ್ಚರ್ ಏನಾಗಿದ್ರು? ಮಾಸ್ಟರ್? ಇಲ್ಲ ಇಲ್ಲ, ಇದೆ ಶಿರೋಮಣಿ. ಹೌದು ಹೌದು, ಸಂಸ್ಕೃತ ಶಿರೋಮಣಿಗಳಾಗಿದ್ರು. ಅವರು ವಾಚನ ಮಾಡ್ತಿದ್ರು, ವ್ಯಾಖ್ಯಾನ ಮಾಡ್ತಿದ್ರು. ಸರಿ. ಹಾಗಾಗಿ ನಮಗೆಲ್ಲ ಈ ಪರಿಸರ ನಿಮ್ಮನ್ನು ಆ ಕಡೆಗೆ. ಹೌದು ಹೌದು ಹೌದು. ಹಾಗಾಗಿ ನನಗೆ ಪುರಾಣಗಳು, ಕಾವ್ಯಗಳು, ಇದರ ಬಗ್ಗೆ ಒಂದು ಆಸಕ್ತಿ ಬಂತು. ಸರಿ. ಒಬ್ಬರು ಅಧ್ಯಾಪಕರಿದ್ದರು ನಮಗೆ, ವಾಶಮನೆ ಮಾಲಿಂಗ ಭಟ್ರು, ಕನ್ನಡದವರು. ಅವರು ಕಾವ್ಯವನ್ನು ಹಾಡಿ ತೋರಿಸ್ತಾ ಇದ್ರು. ಸರಿ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಒಲವು ಮೂಡುವ ಹಾಗೆ ಆಯಿತು. ಒಲವು ಮೂಡುವ ಹಾಗೆ ಆಯಿತು. ಸರಿ. ಮತ್ತೆ ವ್ಯಾಕರಣ, ಛಂದಸ್ಸು ಇದೆಲ್ಲ ಉಂಟಲ್ಲ, ಅದೆಲ್ಲ ಆ ಕಾಲಕ್ಕೆ ಬಾಯ್ಪಾಠ ಮಾಡುವಂತಹ ಸಂದರ್ಭ. ಹೌದು, ಖಂಡಿತ. ಚಿಕ್ಕಂದಿನ ವಿದ್ಯೆ ಪರೆಗುಮ ಅಂತ ಹೇಳ್ತಾರಲ್ಲ, ಹಾಗೆ ಚಿಕ್ಕಂದಿನ ವಿದ್ಯೆ. ನನಗೆ ಅಲ್ಲಿ ಆ ಕಲಿತದ್ದು ಪೋಸ್ಟ್ ಗ್ರಾಜ್ಯುಯೇಷನ್ ನಾನು MA ಮಡ್ರಾಸಲ್ಲಿ ಮಾಡಿದ್ದು. ಮೆಡ್ರಾಸಿಗೆ ಮಾಡಿ. ಕುಶಾಲಪ್ಪ ಗೌಡ್ರ ಶಿಷ್ಯ ನಾನು. ಹಾಗೆ ಅರ್ತಿಗಜಯವರ ಶಿಷ್ಯ. ಬರಣ್ಯರು ಅಲ್ಲಿ ಬರಣ್ಯರು PhD ಮಾಡ್ತಾ ಇದ್ದ ಕಾಲ. ಹೌದು, ನಾವು ಒಟ್ಟಿಗೆ ಇದ್ವಿ. ಅವರಲ್ಲಿ PhD ಮುಗಿಸಿದ ಮೇಲೆ ಅವರ ಹಾಸ್ಟೆಲ್ ಅವರ ರೂಮ್ ನನಗೆ ಸಿಕ್ಕಿದೆ. ಹರಿಕೃಷ್ಣ ಬರಣ್ಯರ ನಿಮಗೆ ಸಿಕ್ಕಿದೆ. ಹೌದೌದು, ಹರಿಕೃಷ್ಣ ಬರಣ್ಯರು ಬಹಳ ಆತ್ಮೀಯರು. ಅವರನ್ನು ನಾವು ಅಪ್ಪಚ್ಚಿ ಅಂತಲೇ ಕರಿತೇವೆ. ಹೌದು ಹೌದು. ಒಳ್ಳೆ ದೊಡ್ಡ ಸಾಹಿತಿ, ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ, ಸಾಹಿತಿ, ಸಜ್ಜನ. ಸರಿ ಸರಿ. ಒಂದಷ್ಟು ಅಧ್ಯಯನಶೀಲರು. ಹೌದು. ಹಾಗಾಗಿ ನಮಗೆ ಅವರದ್ದೆಲ್ಲ ಸಂಘ ಸಿಕ್ಕಿದೆ. ಮತ್ತೆ ಅಲ್ಲಿ ಲಹರಿ ಅಂತ ಒಂದು ಬಳಗ ಇತ್ತು ಮೆಡ್ರಾಸಲ್ಲಿ, ಅದರಲ್ಲೂ ಸುಮಾರು ಅವಕಾಶಗಳು ಸಿಕ್ಕಿವೆ ನಮಗೆ. ಅದು ಅರ್ತಿಗಜೆಯವರದ್ದು. ಆಮೇಲೆ ಪ್ರೊಫೆಸರ್ ಅರ್ತಿಗಜೆಯವರು, ಪ್ರೊಫೆಸರ್ ಅರ್ತಿಗಜೆಯವರು, ಶ್ರೀಕೃಷ್ಣ ಭಟ್ ಅರ್ತಿಗಜೆ. ಅವ್ರದ್ದು ಅಷ್ಟೇ ತರಗತಿ ಅಂದ್ರೆ ಅದು ಕಾವ್ಯ ವಾಚನವೇ. ಹಳಗನ್ನಡ ಕಾವ್ಯ, ನಡುಗನ್ನಡ ಕಾವ್ಯ ಎಲ್ಲ ಇದ್ರೆ ಅವರಷ್ಟೇ ಅಂತ ಅದ್ಭುತ. ಎಂತ ಅದ್ಭುತ ಅಧ್ಯಾಪಕರು ಇದ್ರು ನೋಡಿ. ಇದ್ರು. ಕುಶಾಲಪ್ಪ ಗೌಡರು ವ್ಯಾಕರಣದಲ್ಲಿ ನಿಶ್ಚಯಮರು. ಗೊತ್ತಾಯ್ತು. ಹಾಗೆ ವ್ಯಾಕರಣ ಅಂತಂದಾಗ ನನಗೆ MGM ವಿದ್ಯಾರ್ಥಿ ನಾನು. MGM ಅಲ್ಲಿ ನನ್ನ ಗುರುಗಳು ರಾಮ್ ಭಟ್ರು ಇದ್ರು. ರಾಮ್ ಭಟ್ ಅವರು ಉಪ್ಪಂಗ್ಲ ರಾಮ್ ಭಟ್ರು. ಅವರು ಉಡುಪಿಯಲ್ಲ? ಹೌದು. ಅವರು PhD ಮಾಡ್ತಾ ಇದ್ರಾಗ. PhD ಮಾಡ್ತಿದ್ದ ಕಾಲಕ್ಕೆ ಅವರು ಏನೆಲ್ಲ ಅಭ್ಯಾಸ ಮಾಡಿದ್ದಾರೋ ಅದನ್ನೆಲ್ಲ ನಮ್ಮ ಧಾರೆ ಎರೆದು ಈ ಹುಡುಗರಿಗಾಗಿ ಅಂದ್ರೆ ಕಲಿಯುವ ವಿದ್ಯಾರ್ಥಿ ಧಾರೆ ಎರೆದು. ಅದರಿಂದಾಗಿ ನನಗೆ ವ್ಯಾಕರಣದ ಬಗ್ಗೆ ಹೆಚ್ಚು ಒಲವು ಬಂತು, ಅದರಲ್ಲಿ ಸ್ವಲ್ಪ ಪ್ರಾವೀಣ್ಯತೆಯು ಬಂತು. ಹೌದು. ಹಾಗಾಗಿ ನನಗೆ MA ಏನು ಕಷ್ಟವೇ ಆಗಲಿಲ್ಲ. ಸರಿ ಸರ್. ಇನ್ನೊಬ್ಬರು ಶಿವಸ್ವಾಮಿ ಅಂತ ಗುರುಗಳಿದ್ರು. ಅವರು ನೀನು ಮೇಷ್ಟ್ರಾಗ್ಲಿಕ್ಕೆ ಹುಟ್ಟಿದವ ಮಾರಯ್ಯ, ನಾನು B.Ed ಮಾಡೋದು ಅಂತ. ಹಾಗಾಗಿ ನೀನು ಮೇಷ್ಟ್ರಾಗ್ಲಿಕ್ಕೆ ಹೈಸ್ಕೂಲ್ ಮೇಷ್ಟ್ರ ಆಗ್ಬೋದು, B.Ed ಮಾಡಿದ್ರೆ ಬೇಡ, ನೀನು ಮೇಲಕ್ಕೆ ಹೋಗಿ ಒಳ್ಳೆಯ ಸ್ಥಾನಕ್ಕೆ, ಉನ್ನತ ಸ್ಥಾನಕ್ಕೆ ಹೋಗು ಅಂತ. ಯಾಕಂದ್ರೆ ಆರ್ಥಿಕವಾಗಿ ಸ್ವಲ್ಪ ತಾಪತ್ರೆ ಇತ್ತು. ನಾವು 11 ಜನ ಮಕ್ಕಳಲ್ಲ, 2 ಎಕರೆ ಜಮೀನಿದ್ದದ್ದು, ಅದೆಲ್ಲ ಸುಧಾರಿಸಲಿಕ್ಕೆ ಕಷ್ಟ. ಹಾಗಾಗಿ ನೀನು ಸ್ಕಾಲರ್ಶಿಪ್ ಸಿಗ್ತದೆ ಅಲ್ಲಿ. ಗುಂಡೂರಾಯರ ಸರ್ಕಾರ ಇದ್ದಾಗ ವರ್ಷಕ್ಕೆ 1,500 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಇತ್ತು. ಆ ಸ್ಕಾಲರ್ಶಿಪ್ ನನಗೆ ಅಂದರೆ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ಗೆ ನನಗೆ 2 ವರ್ಷವೂ ಸಿಕ್ಕಿದೆ. ಸರಿ. ಅದು ಅನುಕೂಲ ಆಯಿತು. ಹೀಗೆ ನಂದು ವ್ಯಾಸಂಗದ ಕೆಲಸ ಆಯ್ತು. ಪೋಸ್ಟ್ ಗ್ರಾಜ್ಯುಯೇಷನ್ ನಾನು ಫಸ್ಟ್ ರ್ಯಾಂಕು, ಗೋಲ್ಡ್ ಮೆಡಲು.
ಹಾಗಾಗಿ ಅದು ನನಗೆ ಕೆಲಸ ಸಿಕ್ಕುವಲ್ಲೂ ಕೂಡ ಅನುಕೂಲ ಸಹಾಯ ಆಯಿತು. ಆ ಕಾಲಕ್ಕೆ ನನಗೆ ಮನೆಗೇ ಬಂದಿದೆ ಆದೇಶ. ಒಂದು ಕಾಲ ಆ ಕಾಲ ಅಂತ ಹೇಳುವಾಗ ಆ ಕಾಲಕ್ಕೆ ಹೇಳ್ತೇನೆ, ಮನೆಗೆ ಆ ಆದೇಶ ಕಾಲದಲ್ಲಿ ಒಂದು ಗಮ್ಮತ್ತಿತ್ತು ಸರ್. ಒಬ್ಬ ರ್ಯಾಂಕ್ ಹೋಲ್ಡರ್ ವಿದ್ಯಾರ್ಥಿ ಇದ್ರೆ B.Ed ಬೇಡ ಎಂಥದ್ದು ಬೇಡ. ನನ್ನ ಬಾವ ಪಾಂಡುರಂಗ ಕೋರೆ ಅವರು ಅವರಿಗಾಗೆ ನೀನು ರ್ಯಾಂಕ್ ಹೋಲ್ಡರ್ ಹೋಗು, ನೀನು ಮಾಸ್ಟರ್ ಆಗು ಅಂತ ಭತ್ತ ತರಬೇತಿಯನ್ನು ಸರ್ಕಾರ ಕೊಡ್ತಾ ಇದ್ದ ಅಲ್ವಾ. ನಮಗೆ ಅಂದರೆ ಪದವಿ ತರಗತಿಗೆ ಅಲ್ಲ, ನಿಮಗೆ ಕಾಲೇಜಿಗೆ ಬೇಡ, ಹೈಸ್ಕೂಲಿಗೆ ಬೇಕು. ಹೌದು ಹೌದು. ಹೀಗೆ ನಂದು ಒಂದು ನಿಮಿಷ ಏನಾಯ್ತು? ಹಾಂ, ಕಂಟಿನ್ಯೂ ಮಾಡೋದಾ? ಸರಿ, ಮುಂದುವರಿಸಿ ಸರ್. ಹಾಂ, ಈಗ ಆ ಕಾಲಕ್ಕೆ ಈಗಾಗಲೇ ನೀವು ಹೇಳಿದಾಗೆ ನೀವು ರ್ಯಾಂಕ್ ವಿದ್ಯಾರ್ಥಿ. ಹೌದು. ರ್ಯಾಂಕ್ ವಿದ್ಯಾರ್ಥಿ, ನಿಮಗೆ ನೇಮಕಾತಿಗೆ ಅದು ಸಂಪೂರ್ಣ ಬೆಂಬಲವಾಗಿ ನಿಂತಿದೆ. ಹೌದು. ಪ್ರಥಮ ನೇಮಕಾತಿ ಎಲ್ಲಿ ಆಯಿತು? ಪ್ರಥಮ ನೇಮಕಾತಿ ನನಗೆ ಆ್ಯಕ್ಚುಲಿ ಶೃಂಗೇರಿ JCBM ಕಾಲೇಜಲ್ಲಿ ಆಯಿತು. ಆಯಿತು. ಪ್ರಥಮ ಕಾಲೇಜಿನ ಪ್ರಥಮ ದಿನದ ಅವಧಿಯ ಅನುಭವ ಏನು? ಆ ದಿನದಲ್ಲಿ ನನಗೆ 120 ಮಂದಿ ವಿದ್ಯಾರ್ಥಿಗಳ ಕ್ಲಾಸು ಸಿಕ್ಕಿತ್ತು ಶೃಂಗೇರಿ JCBM ಕಾಲೇಜಲ್ಲಿ. ಅದು ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಟ್ಟಂಥ ಕಾಲೇಜಾಗಿ. ನಿಮ್ಮ ಪ್ರಥಮ ಅನುಭವವನ್ನು ಹೇಳಿಬಿಡಿ. ಫಸ್ಟ್ ತರಗತಿಗೆ ಹೋಗುತ್ತದೆ, ಅದೊಂಥರ ಯಾವತ್ತು ಮರೆಯಲಾರದು. ಹೇಳಿ. ಆ 120 ಮಂದಿ ಸೆಕೆಂಡ್ PUCಯಲ್ಲಿ, ಆಗ PUC ಮತ್ತು ಡಿಗ್ರಿ ಒಟ್ಟಿಗೆ ಇತ್ತು, ಬೈಫರ್ಕೇಶನ್ ಆಗಿರಲಿಲ್ಲ. ಸರಿ. ಅದರಲ್ಲಿ 120 ಮಂದಿ ವಿದ್ಯಾರ್ಥಿಗಳು ಅಂತಂದಾಗ ನಾನು ಒಬ್ಬ ವಿದ್ಯಾರ್ಥಿ ಹಾಗೇ ಇದ್ದೆ ಆಗ. ಸರಿ, ಯೌವನದ ಕಾಲ. ಹಾಗಾಗಿ ಅಲ್ಲಿ ಹೋದಾಗ ಈ ಹುಡುಗರು, ಅದು ಶೃಂಗೇರಿಯ ಮಳೆ, ಮೇಲೆ ಶೀಟು, ಹೌದೌದು, ದೊಡ್ಡ 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 ಮಳೆ ಬರ್ತದೆ. ಸರಿ. ಆ ಮಳೆ ಬರಬೇಕಾದ್ರೆ ನಮ್ಮ ಸ್ವರ ಎಲ್ಲಿಗೆ ಹೋಗಬೇಕು, ಅಷ್ಟು ಏರಿಸಬೇಕು. ಅದರೊಟ್ಟಿಗೆ ವಿದ್ಯಾರ್ಥಿಗಳ ಕುಚೋದ್ಯವು ಬೇರೆ. ನಾನು ಹೊಸಬ ಅಲ್ಲ, ಅವರನ್ನು ಹಿಡಿತದಲ್ಲಿ ಹೊಸಬ ಅಲ್ಲ, ಹೆಟ್ಟಿ ನೋಡುವಂಥ ಕೆಲಸ ಮಾಡ್ತಾರೆ ಅವರು. ಇಂಥದ್ದೇ. ಅದು ಪ್ರಾರಂಭದ ದಿನಗಳಲ್ಲಿ ಹಾಗೆ ಮಾಡಿದರೆ, ಆ ನಂತರದಲ್ಲಿ ಅದಕ್ಕಿಂತ ಜಾಸ್ತಿ ನಂದು ಸ್ವರ ಉಂಟು ಅಂತ ಗೊತ್ತಾಯ್ತು ಅವರಿಗೆ. ಹಾಗೆ ನಿಮ್ಮ ಹಿಡಿತಕ್ಕೆ ಬಂದರು. ಅಲ್ಲಿಂದ ನಂತರದಲ್ಲಿ ಅದು SD ಶೃಂಗೇರಿ JCBM ಕಾಲೇಜಲ್ಲಿ ಪ್ರತಿಯೊಬ್ಬ ಅಧ್ಯಾಪಕರಿಗೂ ನನಗೆ ಇಷ್ಟದ ಅಧ್ಯಾಪಕರಾಗಿ ಬಿಟ್ಟೆ, ಅವರೆಲ್ಲರಿಗೂ. ವಿದ್ಯಾರ್ಥಿಗಳಿಗೂ ಅಷ್ಟೇ. ಸರಿ. ನಾನಲ್ಲಿ ಇದ್ದಿದ್ದು ಬರೀ 6 ತಿಂಗಳು. ಆದರೆ 6 ತಿಂಗಳಲ್ಲಿ ಬಿಟ್ಟು ಬರಬೇಕಾದ್ರೆ, ಅದು ಲೀವ್ ವೇಕೆನ್ಸಿ ಬರಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಈಗಲೂ ಕೂಡ ನೆನಪು ಹೆಚ್ಚು ಒಂದು ಏನು ಹೇಳ್ತೀವಲ್ಲ, ಒಂದು ಬಾಂಧವ್ಯ ಅಥವಾ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್. ಸರ್, ನಿಮಗೆ ಪ್ರಥಮ ತರಗತಿಯಲ್ಲಿ ಹೆದರಿಕೆ ಆಯ್ತಾ? ಇಲ್ಲ ಇಲ್ಲ. ಯಾಕಂದ್ರೆ ನಾನು ಆಗಲೇ ವಿದ್ಯಾರ್ಥಿ ದಿಸೆಯಲ್ಲೇ ನಾನು ಭಾಷಣಕ್ಕೆಲ್ಲ ಹೋಗ್ತಾ ಇದ್ದೆ. ಹಾಗಾಗಿ ಉಪನ್ಯಾಸ, ವೇದಿಕೆಯ ಒಂದು ಏನು ಹಿಡಿತ ನಿಮ್ಮಲ್ಲಿ ಇತ್ತು. ಹೌದು. ಹಾಗಾಗಿ ಮತ್ತೆ ಪ್ರಥಮ ಸಾರ್ವಜನಿಕ ಉಪನ್ಯಾಸ ಕೂಡ ನಂದು ಶೃಂಗೇರಿಯಲ್ಲಿ ಆಯ್ತು. ಶಾರದೆ ಅನುಗ್ರಹ ನಿಮಗೆ ಸಿಕ್ಕಿದೆ. ವಸಂತ ಸಾಹಿತ್ಯೋತ್ಸವ, ಅದಕ್ಕೆ ಡಾಕ್ಟರ್ H.E. ಶಾಂತವೀರಯ್ಯ ಅವರು ಬರಬೇಕಿತ್ತು ಮೈಸೂರಿಂದ. ಆಮೇಲೆ BM ಶ್ರೀ ಪ್ರತಿಷ್ಠಾನ, BM ಶ್ರೀ ಗೊತ್ತಾಯ್ತು, BM ಶ್ರೀ ಇವರ ಕುರಿತು ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತಲ್ಲಿ. ಸರಿ. ಅವರು ಬರುವುದಿಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಸೀದಾ ನನ್ನ ಹತ್ರ ಬಂದರು. ನಾನೊಬ್ಬ ಹೊಸಬ ಬಂದಿದ್ದೇನೆ ಅಂತ. ಹೇಗೆ ಸರ್ ಮಾತಾಡ್ಬೋದಾ ನೀವು ಅಂತ. ಸರಿ, ಬದಲಿ ಆದರೂ ಕೂಡ ನಾನು ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡೆ. ಸರಿ. ಅವತ್ತು 55 ನಿಮಿಷ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅದು ಬಹಳ ಇಷ್ಟಪಟ್ಟು ಸರಿ ಒಂದು ಆದಂಥ ಒಂದು ಕಾರ್ಯಕ್ರಮ ಮೈ ರೋಮಾಂಚನ ಉಂಟು ಮಾಡುವ, ನೆನಪಿನಲ್ಲಿ ಉಳಿಯುವ. ಯಾಕಂದರೆ BM ಶ್ರೀ ಅವರು ನನ್ನ ತೀರಾ ಆತ್ಮೀಯರು, ಕವಿಗಳು. ಆತ್ಮೀಯರು ಅಂದರೆ ನಾನು ಹೇಳ್ತಿರೋದು ಕಾವ್ಯ ಆತ್ಮೀಯರು. ಗೊತ್ತಾಯ್ತು. BM ಶ್ರೀಯವರಲ್ಲ, ಗೊತ್ತಾಯ್ತು. ಅವರು ಹಿರಿಯರಾದ ಸಮೇತ ಕಾವ್ಯಾತ್ಮಕವಾಗಿ ಸಾಹಿತ್ಯಿಕವಾಗಿ ನಿಮಗೆ ಹತ್ರ ಆದರು. ಯಾಕಂದ್ರೆ ನನಗೆ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲು ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಸರಿ, ನಲ್ಲೆಯೊಲವ ತೆರೆದು ತನ್ನ ಮಾತದಾವುದು ಅನ್ನುವ ಹಾಡು ತುಂಬ ಇಷ್ಟ. ಅದು ಕಾಣಿಕೆ ಅವರ ಇಂಗ್ಲಿಷ್ ಗೀತೆಗಳಲ್ಲಿ. ಅಲ್ಲಿಂದ ತೊಡಗಿ ನಾನು ಸುಮಾರು ವಿಚಾರಗಳನ್ನು ಅಲ್ಲಿ ಹೇಳುವಂಥ ಅವಕಾಶ ಸಿಕ್ಕಿದೆ ಶೃಂಗೇರಿ ಶಾರದೆಯ ಸನ್ನಿಧಿಯಲ್ಲಿ. ಮತ್ತೆ ಇಲ್ಲಿಗೆ ಅಲ್ಲಿ 6 ತಿಂಗಳು. ಆಮೇಲೆ ಮೆಡ್ರಾಸಿಗೆ ಹೋದೆ ನಾನು ಪುನಃ. ಯಾಕಂದರೆ ಕೆಲಸ ಇಲ್ಲದೆ ಇರಲಿಕ್ಕೆ ಆಗುದಿಲ್ಲ. ಇದು 6 ತಿಂಗಳು ಮಾತ್ರ ಇದ್ದಿದ್ದು. ಸರಿ. ಮೆಡ್ರಾಸಿಗೆ ಹೋದಾಗ ಅಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಇನ್ಸ್ಟಿಟ್ಯೂಟ್ ಆಫ್ ಏಷ್ಯನ್ ಸ್ಟಡೀಸ್ ಅಂತ ಹೇಳಿ. ಆ ಏಷ್ಯನ್ ಸ್ಟಡೀಸಲ್ಲಿ ಕನ್ನಡ, ತಮಿಳು, ಇಂಗ್ಲೀಷು ಹೀಗೆ ಬೇರೆ ಬೇರೆ ಭಾಷೆಗಳ ಒಟ್ಟು ಒಂದು ಸಮ್ಮಿಲನ. ಅದರಿಂದ ತಮಿಳ್ ನೋಯಿಂಗ್ ಅನ್ನುವ ನೆಲೆಯಲ್ಲಿ ನನಗೆ ಆ ಜಾಬ್ ಸಿಕ್ಕಿತು. ನಾನು ತಮಿಳು ಅಭ್ಯಾಸ ಮಾಡಿದ್ದಲ್ಲಿ. ಹೌದಲ್ಲ? ತಮಿಳು ಗೊತ್ತುಂಟು ಈಗ? ಒಂದು ಪೇಪರ್ ಈಗ ಸಹ ಗೊತ್ತುಂಟ ತಕ್ಕ ಮಟ್ಟಿಗೆ. ಸಂತೋಷ. ಯಾಕಂದ್ರೆ ಈಗ ಮರ್ತು ಹೋಗ್ತಾ ಬಂತ. ಅದು ಇರ್ಬೋದು. ಇಲ್ಲಿ ಯಾರು ಸಹ ಇಲ್ಲಲ್ಲ ಸಂಪರ್ಕಕ್ಕೆ. ಆದ ನೀವು ಮಾತಾಡಿದ್ದೆಲ್ಲ ನಮಗೆ ಸರಿ. ಹಾಗೆ ಅದೊಂದು ಅವಕಾಶ ಆಯ್ತಲ್ಲ. ಸರಿ ಸರ್. 4 ತಿಂಗಳಲ್ಲಿ ಕೆಲಸ ಮಾಡ್ತಿದ್ದಾಗ ನನಗೆ ಗೌರ್ಮೆಂಟಿಂದ ಆರ್ಡರ್ ಬಂತು. ಇಲ್ಲಿ ಅಪಾಯಿಂಟ್ಮೆಂಟ್ ಸರ್, ಹಾಸನ.
ಹಾಗಾಗಿ ನಾನು ನೇರವಾಗಿ ಅಲ್ಲಿಂದ ಸೊ ಸರಿ. ಹಾಗಾದರೆ ಹಾಸನಕ್ಕೆ ಬರುವ ಮೊದಲೇ ನೀವು ಅಧ್ಯಾಪಕರಾಗಿದ್ದೀರಿ. ಆ ಅನುಭವ ನಿಮ್ಮನ್ನು ಒಂದು ಹಂತಕ್ಕೆ ತಂದಿದೆ. ನೀವು ಒಂದು ಮಾತಾಡಿದ್ದೀರಿ BM ಶ್ರೀಕಂಠಯ್ಯನವರ ಬಗ್ಗೆ. BM ಶ್ರೀಕಂಠಯ್ಯನವರು ಪ್ರಸಿದ್ಧ ಕವಿಗಳು. ಅವರು ಪ್ರಥಮವಾಗಿ ಬರೆದದ್ದು ಇಂಗ್ಲೀಷಲ್ಲಿಯಾ? ಹೌದು, ಅವರು ಲೀಡ್ ಕೈಂಡ್ಲಿ ಲೈಟ್ ಅದು ಅವ್ರದ್ದಲ್ಲ ಅಂತೆ, ಅವರು ಅದು ಅನುವಾದ ಅಂತ ನಾನು ಕೇಳಿದೆ. BM ಶ್ರೀಕಂಠಯ್ಯನವರ ಲೀಡ್ ಕೈಂಡ್ಲಿ ಲೈಟೇ ಕರುಣಾಳು ಬಾ ಬೆಳಕೆ ಮುಸುಗಿದಿ ಮಬ್ಬಿನಲ್ಲಿ ಅಲ್ವಾ, ಅವರೆಲ್ಲ ಇದು ಮಾಡಿದ್ರು. ಬಹಳ ಅದ್ಭುತ ಗೀತೆ. ನಾವು ಸಾಮಾನ್ಯ ವಿಶೇಷ ಚೇತನ ಹೇಳ್ತೇವೆ, ವಿಶೇಷ ಅಲ್ಲ, ನಾವು ಎಲ್ಲರೂ ಮೂರ್ಖರೇ, ಸ್ವತಂತ್ರ ಗೀತೆಯೇ ಆಗಿದೆ. ಖಂಡಿತ ಖಂಡಿತ. ಸರಿ, ಹಾಗಾದರೆ ನಿಮಗೆ ಅಂಥವ್ರದ್ದೆಲ್ಲ ಸಂಸ್ಕೃತ ಬಂದು ನೀವು ಸಾಹಿತ್ಯದ ಮೂಲವಾಗಿ ಒಳ್ಳೆಯ ಅಧ್ಯಾಪಕರಾಗಿದ್ದೀರಾ. ನಿಮ್ಮ ನಿಜವಾಗಿ ಒಳ್ಳೆಯದು. ಈಗ ಮುಂದೆ ನಾವು ಇದರ ಬಗ್ಗೆ ಚರ್ಚಿಸುವ ಮೊದಲು ನಿಮ್ಮ ವೈವಾಹಿಕ ಬಂಧನದ ಬಗ್ಗೆ ಸ್ವಲ್ಪ ಹೇಳಬೇಕು. ಅದು ನಾನಿಲ್ಲಿ ಬೆಳ್ತಂಗಡಿಗೆ ಬಂದ ಮೇಲೆ ಕಾರ್ಕಳದಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿಗಳು. ನಿಮ್ಮ ವಿದ್ಯಾರ್ಥಿನಿ ಅಲ್ಲ, ಕಾರ್ಕಳದಲ್ಲಿ ಓದ್ತಾ ಇದ್ದವಳು. ಫಸ್ಟ್ ನಿಮ್ಮ ವಿದ್ಯಾರ್ಥಿನಿ ನೇರ ಅಲ್ಲ? ಹೌದು, ಅದು ಮತ್ತೆ ಸರಿ. ಕಾರ್ಕಳದಿಂದ ಫಸ್ಟ್ ಇಯರ್ ಮುಗಿದ ಮೇಲೆ ಅವಳದರಲ್ಲಿ ಆಶ್ರಮದಲ್ಲಿ ಓದ್ತಿದ್ದು. ಎಲ್ಲಿ? ಶ್ರಾವಿಕ ಆಶ್ರಮ, ಜೈನರ ಶ್ರಾವಿಕ ಆಶ್ರಮ, ನೇಮಿಸಾಗರ ವರ್ಣಿಜಿ ಪ್ರೌಢಶಾಲೆ ಮನೆಯಲ್ಲಿ ತಾಪತ್ರೆ ಇದ್ದದ್ದು. ಆಮೇಲೆ ನವೆಂಬರ್ನಲ್ಲಿ ಇಲ್ಲಿಗೆ ಬರ್ತೇನೆ, ಸರ್ಕಾರಿ ಕಾಲೇಜಿಗೆ. ಯಾಕೆ ಅಲ್ಲಿ ಫೀಸ್ ಕಟ್ಟುವುದೆಲ್ಲ ಜಾಸ್ತಿ ಅಲ್ಲ. ಖಂಡಿತ. ಹಾಗಾಗಿ ಇಲ್ಲಿಗೆ ಬಂದಳು. ಇಲ್ಲಿಗೆ ಬಂದದ್ದು ಶ್ರೀವರ್ಮರ ಪರಿಚಯದಲ್ಲಿ. ಅವರು ಕಾರ್ಕಳ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದರು, ಅಲ್ಲಿ ಇವಳು ಅವರ ವಿದ್ಯಾರ್ಥಿ. ಆ ನೆಲೆಯಲ್ಲಿ ಇಲ್ಲಿಗೆ ಬಂದದ್ದು. ಇಲ್ಲಿಗೆ ನವೆಂಬರ್ನಲ್ಲಿ ಬಂದವಳು ಸೆಕೆಂಡ್ ಇಯರ್ಗೆ. ಆ ನಂತರ ಒಂದು 4 ತಿಂಗಳು ನಾನು ಅವಳಿಗೆ ಪಾಠ ಮಾಡಿದ್ದೇನೆ ಕನ್ನಡ. ಸರಿ, ಲ್ಯಾಂಗ್ವೇಜ್ ಮಾತ್ರ. ಅಂತೂ ನೀವು ಗುರುಗಳು ಸಹ. ಹೌದು, ಮಡದಿಗೆ ಗುರುಗಳು ಆಗಿದ್ದೀರಿ. ಹೌದು. ಆ ವಿದ್ಯಾರ್ಥಿನಿಂದೇ ನಾನು ಮದುವೆ ಆಗಿದ್ದು. ಸಂತೋಷ. ಅದು 91ರಲ್ಲಿ ನನ್ನ ಮದುವೆ ಆಯಿತು. 91ರಲ್ಲಿ. ಹಾಗಾಗಿ ಅವರು ಅವರ ಹೆಸರು ಅಂತ ಏನಾಗಿ? ವಸಂತಿ ಅಂತ. ವಸಂತಿ ಏನಾಗಿದ್ದಾರೆ? ಅವರು ಆಗ ಏನೂ ಆಗಿರಲಿಲ್ಲ, ಗೃಹಿಣಿ ಮಾತ್ರ. ಆ ನಂತರದಲ್ಲಿ ಅವರಿಗೆ ಓದಿಸಿದೆ ನಾನು. ಅಂದರೆ BEd ಆಗಿತ್ತು, ಆದರೆ ಕನ್ನಡ ಮೇಜರ್ ಇರಲಿಲ್ಲ. ಅದಕ್ಕಾಗಿ ಕನ್ನಡ ಡಿಪ್ಲೊಮಾ ಓದಿಸಿದ್ದು. ಸರಿ, ಡಿಪ್ಲೊಮಾ ಓದಿ ಅವರು ಅಧ್ಯಾಪಿಕೆ ಆಗಿದ್ದಾರಾ? ಆ ನಂತರ ಅಧ್ಯಾಪಿಕೆ. ಸರಿ ಸರಿ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಲೆಟರ್ ಬರ್ತಾ ಆಯಿತು. ಅಲ್ಲಿ ರಿಜಿಸ್ಟರ್ ಮಾಡಿದರೆ ಸಾಕಿತ್ತು. ಸರಿ, ಆ ಕೆಲಸಕ್ಕೆ ಹೋಗ್ತೀಯಾ, ಈ ಕೆಲಸಕ್ಕೆ ಹೋಗ್ತೀಯಾ ಅಂತ. ಅದು ಹಾಗಿತ್ತು. ಅದಕ್ಕೆ ನಾನು ಹೇಳಿದೆ ಅವಳಿಗೆ, ನೀನೊಂದು ಬರೆದು ಹಾಕಮ್ಮ, ಬೇರೆ ಉದ್ಯೋಗಕ್ಕೆ ಯಾವುದಕ್ಕೂ ಹೋಗೋದು ಇಲ್ಲ, ಅಧ್ಯಾಪಕರ ಕೆಲಸ ಇದ್ದರೆ ಮಾತ್ರ ನಾನು ಹೋಗ್ತೇನೆ, ಅದಿದ್ದರೆ ಮಾತ್ರ ಕಳಿಸಿ ಅಂತ. ಹಾಗಾಗಿ ಅವಳಿಗೆ ಅಧ್ಯಾಪನ ವೃತ್ತಿಗೆ ಅಲ್ಲಿಂದ ಲೆಟರ್ ಬಂತು. ಸೇರಿದ. ಅವರು ಇಲ್ಲಿ ಸೇವೆ ಸಲ್ಲಿಸಿದ್ದು? ಅವಳು ಪುಂಜಾಲಕಟ್ಟೆಯಲ್ಲಿ ಪ್ರಥಮ ಸೇವೆ. ಪುಂಜಾಲಕಟ್ಟೆ ಹೈಸ್ಕೂಲ್ನಲ್ಲಿ 14 ವರ್ಷ ಅಲ್ಲಿ ಕೆಲಸ ಮಾಡಿದ್ವಿ. ಈಗ ನಿವೃತ್ತರ? ಇಲ್ಲ, ಈಗ ನಡದಲ್ಲಿ ಪ್ರಮೋಷನ್ ಆಗಿ, ಅದು ಹೇಳಿದ್ರಲ್ಲ ಅವರ ಶಾಲೆಯಲ್ಲಿ. ಸರಿ, ಹೆಚ್ಚವಾಗಿದ್ದಾರೆ ಈಗ? ಇಲ್ಲ, ಲೆಕ್ಚರರ್. PU ಕಾಲೇಜಲ್ಲಿ ಲೆಕ್ಚರ್ ಆಗಿ, ಎಕನಾಮಿಕ್ಸ್ ಲೆಕ್ಚರ್ ಆಗಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೊಂದು 3.5 ವರ್ಷ ಸರ್ವಿಸ್ ಇದೆ. ಖಂಡಿತ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಕ್ಕಳು? ಮಕ್ಕಳು 3 ಜನ ನನಗೆ. 3 ಜನರಲ್ಲಿ ದೊಡ್ಡವನು ಶಶಾಂಕ ಆಳಿ. ಅವನು ಪ್ರಕೃತ BE ವಿದ್ಯಾರ್ಥಿ. ಬೇಸಿಕಲಿ BE ಮಾಡಿ 2 ವರ್ಷ ಕೆಲಸ ಮಾಡಿದ. ಯಾವುದು? ಏರ್ ವಾಚ್ ಕಂಪನಿ. ಏರ್ ವಾಚ್ ಕಂಪನಿಯಲ್ಲಿ ಕೆಲಸ ಮಾಡಿದ. ಇನ್ ದ ಮೀನ್ ಟೈಮು ಅವನು ಜಾಮ್ ಎಕ್ಸಾಮ್ ಬರೆದು ಅದಲ್ಲಿ ಕ್ವಾಲಿಫೈ ಆಯಿತು. ಹಾಗಾಗಿ ಅವನು ಜಾಬ್ ಬಿಟ್ಟ. IIT ಮೆಡ್ರಾಸಲ್ಲಿ ಮ್ಯಾಥಮೆಟಿಕ್ಸ್ MSc ಮಾಡಿದ. ಭಾರಿ ಸಂತೋಷ. IITಯಲ್ಲಿ. ಆ ಬಳಿಕ ನೆಟ್ ಎಕ್ಸಾಮ್ ಕ್ವಾಲಿಫೈ ಆಯಿತು, JRF ಕ್ವಾಲಿಫೈ ಆಯಿತು. ಹಾಗಾಗಿ ಪ್ರಕೃತ ಅವನು NITಗೆ PhD ಮಾಡಿದ. NITಗೆ ಸುರತ್ಕಲ್ನಲ್ಲಿ. ಗೊತ್ತಾಯಿತು. ಅದಾದ ಮೇಲೆ ಈಗ ಪೋಸ್ಟ್ ಡಾಕ್ಟರ್ ಸ್ಟಡೀಸು 1 ವರ್ಷ ಇಲ್ಲಿ IIScಯಲ್ಲಿ ಸ್ಟಡಿ ಮಾಡ್ತಾ ಬೆಂಗಳೂರಲ್ಲಿ ಮಾಡಿದ. ಇದರ ಮಧ್ಯದಲ್ಲಿ ಜಪಾನಿಂದ ಒಂದು ಕರೆ ಬಂದಿದೆ. ಉದ್ಯೋಗದ ಆಫರ್ ಬಂತಲ್ಲ? ಉದ್ಯೋಗ ಅಲ್ಲ, ಫೆಲೋಶಿಪ್ 2 ಇಯರ್ಸಿಗೆ. ಸರಿ, ರಿಸರ್ಚ್ಗೆ. ಸರಿ. ಹಾಗಾಗಿ ಅದರ ಮಧ್ಯೆ ಅವನಿಗೆ ಇಲ್ಲಿಂದ IMSc ಮೆಡ್ರಾಸಿಂದ ಒಂದು ಲೆಟರ್ ಬಂತು, ಒಂದು ಆಫರ್ ಬಂತು. ಹಾಗಾಗಿ ಮೊನ್ನೆ 1 ತಿಂಗಳಿಂದ ಒಂದು IMScಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತುಂಬ ಸಂತೋಷ. ಭಾರಿ ಒಂದು ಸಾಧನೆ. ಇನ್ನೊಬ್ಬರು ನಾಡ್ದು ಡಿಸೆಂಬರ್ವರೆಗೆ ಅಲ್ಲಿ ಹೋಗುವ ತನಕ ಇಲ್ಲಿಗೆ ಓದ್ತೇನೆ ಅಂತ ಅಲ್ಲಿ ಹೋಗಿದ್ದಾನೆ. ಎಲ್ಲದ ಎಕ್ಸ್ಪೀರಿಯನ್ಸ್ ಇರಲಿ, ಅವನಿಗೆ ಓದುವ ಅಭ್ಯಾಸ. ಸರಿ. ಆ ಸಮಯದಲ್ಲಿ ಆ್ಯಕ್ಚುಲಿ ಇಂಜಿನಿಯರ್ ಆದವ ಕೆಲಸ ಬಿಟ್ಟು ಹೋಗೋದು ಸ್ವಲ್ಪ ತಲೆಬಿಸಿ ಆಯ್ತು. ಸರಿ. ಇದ್ದ ಕೆಲಸ ಖಂಡಿತ ಒಳ್ಳೆಯ ಸಂಬಳ ಬರ್ತಿತ್ತು. ಆದರೆ ಇವನು ಜಾಬ್ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ. ಆದರೆ ಅವರ ಗುರುಗಳು ಯಾರು SDM ಅಲ್ಲಿ ಇದ್ದಾರಲ್ಲ, ಮ್ಯಾಥ್ಸ್ ಟೀಚರ್, ಯಾರು ಹೇಳಿ? ಕೇಶವರ? ಗಣೇಶ್ ನಾಯ್ಕ್. ಅವರು ಹೇಳಿದರು, ಸರ್ ನೀವು ಚಿಂತೆ ಮಾಡಬೇಡಿ, ಅವನಿಗೆ ಮ್ಯಾಥ್ಸ್ ಅಂದರೆ ಉಸಿರು. 4 ವರ್ಷ ಇಂಜಿನಿಯರಿಂಗಲ್ಲಿ ಅವನು ಒಂದು ಪೇಪರ್ ಮಾತ್ರ ಇದ್ದಿದ್ರೆ ಜಾಮ್ ಎಕ್ಸಾಮ್ ಕ್ವಾಲಿಫೈ ಮಾಡಿದ ಅಂದರೆ ನಥಿಂಗ್ ಟು ವರಿ ಅಂತ ಧೈರ್ಯ ಕೊಟ್ಟರು.
ಹಾಗೆ ಅವನಲ್ಲಿಂದ ಮುಂದುವರಿಸಿ ಮಾಡ್ತಾ ಇದ್ದಾನೆ. ಸಂತೋಷ. ಒಂದು ಮದುವೆ ಆಗಿ ಒಂದು ಮಗು ಇದೆ ಅವನಿಗೆ. ಸರಿ. ಹಾಂ ಹಾಂ. ಈಗಲೂ ಅಭ್ಯಾಸ ಮಾಡ್ತಾ ಇದ್ದಾನೆ. ಸರಿ, ಸಂತೋಷ. ಆಮೇಲೆ ಇಬ್ಬರು ಟ್ವಿನ್ಸ್, ಹಾಂ, ಅವಳಿ ಮಕ್ಕಳು. ಸಾತ್ವಿಕ, ಗಂಡು ಮಕ್ಕಳು. ಸಾತ್ವಿಕ, ಸ್ವಸ್ತಿಕ ಅಂತ ಹೆಸರು. ಈ ಸಾತ್ವಿಕ ಅವನು ಬೇಸಿಕಲಿ ಇಂಜಿನಿಯರು. PS ಅಲ್ಲಿ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದ. ಆಮೇಲೆ ಅಮೆರಿಕಕ್ಕೆ ಹೋಗಿ ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿ MS ಮಾಡಿದ. ಅಲ್ಲಿ ಒಂದು 6 ತಿಂಗಳ ಕೆಲಸ ಮಾಡಿದ. ಕೆಲಸ ಮಾಡಿರ್ಬೇಕಾದ್ರೆ ಅಂದರೆ ಲೋನ್ ಕಟ್ಟಬೇಕಲ್ಲ, ಅದಕ್ಕೆ ನಾನು ಹೇಳಿದೆ ಲೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ನಾವಿಬ್ಬರು ಎಂಪ್ಲಾಯೀಸು ಮಾಡೋಣ, ನೀನು ಊರಿಗೆ ಬಾ. ಯಾಕಂದರೆ ಊರಿಗೆ ಬರ್ತೇನೆ ಅಂತಲೇ ಹೋದವ. ಹಾಗಾಗಿ ನಾವು ಕಾನ್ವೊಕೇಷನ್ಗೆಲ್ಲ ಅಲ್ಲಿಗೆ ಹೋಗಿದ್ದೇವೆ ಅಮೆರಿಕಕ್ಕೆ. ಹಾಗಾದರೆ ನಾನು ಬರ್ತೇನೆ, ನಾನು ಆರ್ಮಿಗೆ ಸೇರಲಿಕ್ಕೆ ಬರೋದು. ಓಹೋ, ಬಹಳ ದೇಶಪ್ರೇಮ, ದೇಶದ ಸೇವೆ. ನಾನು ಆರ್ಮಿಗೆ ಸೇರ್ತೇನೆ. ಒಳ್ಳೆಯದು. ಸರಿ ಆಯಿತು ಮಗ, ನೀವು ಊರಿಗೆ ಬಾ ಅಂತ ಕರೆದ್ವಿ. ಯಾಕಂದರೆ ನನಗೆ ಆಗಾಗಲೇ ಕೆಲವು ಜನ ಹೇಳಿದ್ದಾರೆ, ಅಮೆರಿಕಕ್ಕೆ ಹೋಗಿದ್ದಾನೆ ಒಬ್ಬ ಮಗ, ನಿನ್ನ ಕೈ ತಪ್ಪಿದ ಅಂತ ಹೇಳಿದ್ರು. ಅಲ್ವಾ, ಸಾಮಾನ್ಯವಾದ ಮಾತು ಅದು. ಸಾಮಾನ್ಯವಾದ ಮಾತು, ಅಲ್ಲಗಳಿವಾಗಿಲ್ಲ, ಆಗುವುದು ಹೌದು. ಆದರೆ ಅವನು ಬರ್ತಾನೆ ಅಂತ ನನಗೆ ವಿಶ್ವಾಸ ಇದೆ. ಅವನು ಹಾಗೇ ಹೇಳಿ ಹೋದವ. ಅದಕ್ಕಾಗಿಯೇ ನಾವು ಹೋಗಿದ್ದೇವೆ ಅಮೆರಿಕಕ್ಕೆ, ಅವನಿದ್ದಾಗಲೇ ಹೋಗುವ ಅಂತ ಹೇಳಿದ್ದೇವೆ. ಬಂದಾಗ ಮಾತ್ರ ಒಂದು ವರ್ಷ ಕೋವಿಡ್ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಯಾವುದು ಮಾಡದೆ ಸ್ವಲ್ಪ ತಾಪತ್ರೆ ಆಯಿತು. ಅವನು ನಿರ್ಧಾರ ತಪ್ಪಾಯಿತೋ ಅಂತ ಅಂದ್ಕೊಂಡ. ಆಮೇಲೆ 3 ಸರ್ತಿ ಪರೀಕ್ಷೆಯಲ್ಲಿ ಫೇಲ್ ಆಯಿತು. SSB ಸುಲಭ ಇಲ್ಲಲ್ಲ, ಗೊತ್ತಾಯಿತು. 3 ಸಲ ಅಟೆಂಪ್ಟ್ ಮಾಡಿದ, ಆಗಲಿಲ್ಲ. 3ನೇ ಸರ್ತಿ ಬಾಗಿಲಿಗೆ ಹೋಗಿ ಇಂದ ಬಂದಾಯಿತು. 4ನೇ ಬಾರಿ ಸಕ್ಸಸ್ ಆದ. ಕಮಿಷನ್ಡ್ ಆಫೀಸರ್ ಆಗಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡ. ವೆರಿ ಗುಡ್, ಅಭಿನಂದನೆ ಸರ್. ಒಳ್ಳೆಯ ಒಂದು ಆರ್ಮಿಯಲ್ಲಿ ಕೆಲಸ ಅಂದರೆ ನಮಗೊಂದು ಅಭಿಮಾನ ಪ್ರಶ್ನೆ. ಜೈ ಜವಾನ್ ಜೈ ಕಿಸಾನ್ ಹೇಳ್ತೇವೆ. ಆಮೇಲೆ ಕಠಿಣ ತರಬೇತಿ ಆಯಿತು. ಆಮೇಲೆ ಈಗ ಕ್ಯಾಪ್ಟನ್ ಆಗಿ ಪ್ರಮೋಷನ್ ಆಗಿದ್ದಾನೆ. ಬಹಳ ಸಂತೋಷ. ಆಮೇಲೆ ಸದ್ಯ ಪ್ಯಾರಾ ತರಬೇತಿ ಪಡಿತಾ ಇದ್ದಾನೆ. ನೋಡಿ, ಬಹಳ ಒಂದು ಸಾಧನೆ. ಇದು ಅವನದು ಕೆಲಸ. ಅವನ ಟ್ವಿನ್ ಬ್ರದರ್ ಇನ್ನೊಬ್ಬ ಇದ್ದಾನೆ. ಅವನು ಬೇಸಿಕಲಿ ಇಂಜಿನಿಯರ್, ಮೈಸೂರಲ್ಲಿ ಓದಿದ, JCಯಲ್ಲಿ. ಆಮೇಲೆ ಅವನೇ ಆ್ಯಕ್ಚುಲಿ ಅಲ್ಲಿ ಪ್ಲೇಸ್ಮೆಂಟ್ ಸೆಲ್ಲಿನ ಒಬ್ಬ ವಿದ್ಯಾರ್ಥಿ ಆಗಿದ್ದ. ಪ್ಲೇಸ್ಮೆಂಟ್ ಆಯ್ತು ಅವನಿಗೆ, ಅವನು ಅದಕ್ಕೆ ಹೋಗುವುದಿಲ್ಲ ಅಂತ. ನೋಡಿ ಮನಸ್ಸು ಮಕ್ಕಳದ್ದು ಹೇಗೆ ಬದಲಾಗ್ತದೆ ಅಂತ. ನಾನು ಹೋಗುವುದಿಲ್ಲಪ್ಪ, ಕಂಪನಿ ಕೆಲಸಕ್ಕೆ ಹೋಗುವುದಿಲ್ಲ ಅಂತ. ಮತ್ತೆ ಎಂತ ಮಾಡ್ತೀಯ ಹಾಗಾದ್ರೆ? ಮತ್ತೆ ನಾನು IAS ಮಾಡ್ತೇನೆ ಅಂತ. ಓಹೋ, ಹಾಗಾಗಿ ಅಲ್ಲಿಗೆ ಡೆಲ್ಲಿಗೆ ಹೋಗಿ ತರಬೇತಿ ಪಡೆದು ಬರ್ತೇನೆ ಅಂತ. ಸರಿ ಆಯ್ತು ಮಗ, ಹೋಗಬೇಕಾದ್ರೆ ಅವನಿಗೆ ಎಷ್ಟು ಇದಿತ್ತು ಹೇಳಿದ್ರೆ, ಇಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಯಿತು. ಅಯ್ಯೋ ದೇವ. ಕ್ಲಚಸ್ ಹಿಡ್ಕೊಂಡು ಬ್ಯಾಂಡೇಜ್ ಹಾಕ್ಕೊಂಡು ಡೆಲ್ಲಿಗೆ ನಾನು ಫ್ಲೈಟೆಲ್ಲ ಕರ್ಕೊಂಡೋಗಿ ಬಿಟ್ಟು ಬಂದೆ. ಯಾಕಂದರೆ ಅವನಿಗೆ ಅಷ್ಟು ಮಾಡಬೇಕು ಅಂತ ಮನಸ್ಸು. ಹೋದ, ಅಲ್ಲಿ ತರಬೇತಿ ಪೂರೈಸಿ ಬಂದ. ಆದರೆ ಅದೃಷ್ಟ ಅನ್ನೋದೊಂದು ಬೇರೆ ಉಂಟು, ಆಗಲಿಲ್ಲ ಅವನಿಗೆ. IAS ಅಲ್ಲಿ ಪಾಸ್ ಆಗಲಿಲ್ಲ. ಇನ್ನೂ ಮಾಡ್ತಾ ಇದ್ದಾನೆ, ಟ್ರೈ ಮಾಡ್ತಿದ್ದಾನೆ. ಇನ್ನೂ ಅದು ಬೇರೆ ಬಿಡಲಿಲ್ಲ, ಇದೆ, ಅವಕಾಶ ಇದೆ, ಇನ್ನೂ ಮಾಡ್ತಾನೆ. ಅದರ ಜೊತೆಗೆ ಬ್ಯಾಂಕಿಂಗ್ ಎಕ್ಸಾಮ್ ಬರದ. ಸರಿ, ಅದರಲ್ಲಿ ಸಿಲೆಕ್ಷನ್ ಆಯಿತು. ಈಗ ಬ್ಯಾಂಕಲ್ಲಿ ಇದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹಾಸನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕ್ಲಸ್ಟರ್ ಬೇಸ್ಡ್ ಆಫೀಸರ್ ಕೆಲಸ ಮಾಡ್ತಾರೆ. ಓಹ್, ತುಂಬ ಸಂತೋಷ. ನೀವು ಮಾಡಿದ ಸೇವೆ, ವಿದ್ಯಾಭ್ಯಾಸ ಮಾಡಿದ ಸೇವೆ ನಿಮಗೆ ಕೈ ಹಿಡಿಯಿತು. ಈಗ RBIಗೆ ಬರೀತಾ ಇದ್ದಾನೆ. ಸರಿ, ಸಂತೋಷ. ಭಾಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಭಾಳ ಖುಷಿಯಾಯಿತು. ಈಗ ನಾವು ಈ ಕ್ಷೇತ್ರಕ್ಕೆ ಬರುವ ಮೊದಲು ಒಂದು ಮಾತು, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನೇ ನಾವು ಶಿಕ್ಷಕ ದಿನ ಆಚರಿಸ್ತೇವೆ. ಆ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ಸರ್ವೇಪಲ್ಲಿ ರಾಧಾಕೃಷ್ಣನ್ರು ಅವರು ಒಬ್ಬರು ದಾರ್ಶನಿಕರು. ಎಸ್, ಎರಡು ಮಾತಿಲ್ಲ. ಬೇಸಿಕಲಿ ಒಬ್ಬ ಟೀಚರು. ನಾವು ಪ್ರಾತಸ್ಮರಣೀಯರು ಅಂತ ಕರೆಯೋದಿದ್ರೆ ಅಂಥವ್ರನ್ನ ಕರಿಬೇಕು. ಸರಿ, ಕೆಲವೊಮ್ಮೆ ಹೇಳಲಿಕ್ಕುಂಟು ಪ್ರಾತಸ್ಮರಣೀಯರಲ್ಲ ಸದಾ ಸ್ಮರಣೀಯರು ಅಂತ. ಅದರ APJ ಅವರು ಬರ್ತಾರೆ. APJ ಅವರು ಒಬ್ಬರು ಹೇಳಿದ್ದೆ ನಾನು. ಅದರ ಸರಳಿ ಸಮಾಜ ಇದ್ದಾರೆ. ಹಾಗಾಗಿ ನಮ್ಮ ನೇತಾರರು ಆಗಿದ್ದವರು. ಈ ಎಲ್ಲ ದೃಷ್ಟಿಯಿಂದ ಮತ್ತೆ ಅವರು ಎಷ್ಟು ನಿಗರ್ವಿಗಳು ಅಂದರೆ, ನನ್ನ ಜನ್ಮ ದಿನಾಚರಣೆ ಮಾಡಬೇಡಿ. ಹೌದು ಹೌದು, ಅಧ್ಯಾಪಕರಾಗಿ ಮಾಡುವುದಿದ್ರೆ ಅಧ್ಯಾಪಕರ ದಿನ ಆಚರಣೆ ಮಾಡಿ. ಸರಿ ಸರ್. ಯಾಕಂದರೆ ಅವರಿಗೆ ಅಧ್ಯಾಪಕರ ಮೇಲೆ ಅಷ್ಟು ಗೌರವ. ಸಾಮಾನ್ಯವಾಗಿ ಎಲ್ಲರಿಗೂ ಅಧ್ಯಾಪಕ ಮೇಲೆ ಗೌರವವೇ. ಯಾಕಂದರೆ ಗುರು ಹೇಳ್ತಾರಲ್ಲ, ಕಲಿಸಿದಾತಂ ವರ್ಣ ಮಾತ್ರಂ ಗುರು, ಒಂದಕ್ಷರ ಕಲಿಸಿದಾತಂ ಗುರು. ಹೌದು. ಹಾಗಾಗಿ ಮೊದಲು ತಾಯೇ ಗುರು ಆಗಿರ್ತಾಳೆ, ತಂದೆ ಗುರು ಆಗಿರ್ತಾರೆ, ಆಮೇಲೆ
ಸರಿ, ಶಾಲೆ ಅಲ್ವಾ? ಹೀಗೆ ಹಾ, ಇತ್ಯಾದಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಮಂದಿ ಗುರುಗಳು ನಮ್ಮ ಸುತ್ತಮುತ್ತ ಬರ್ತಾರೆ. ಅಂದ್ರೆ ಒಬ್ಬರಿಂದ ಒಂದೊಂದು ಕಲಿತೀವಿ ನಾವು. ಸರ್ವಜ್ಞನಾಗಬೇಕಾದ್ರೆ ಹೇಗೆ ಸರ್ವರಳೊಂದೊಂದು ಕಲಿತು ವಿದ್ಯದ ಪರ್ವತವೇ ಆದ ಸರಿ ಸರ್ ಅಂತ ಹೇಳ್ತಾರಲ್ಲ, ಹಾಗೆ ಆ ನೆಲೆಯಲ್ಲಿ ಅವರು ನಿಜವಾಗಿಯೂ ಪೂಜನೀಯರು. ಸರಿ, ಹಾಗಾಗಿ ಅವರ ಜನ್ಮದಿನವನ್ನೇ ನಾವು ಶಿಕ್ಷಕ ದಿನಾಚರಣೆ ಅವರ ಹೌದು. ಅಪೇಕ್ಷೆಯಿಂದ ಆಚರಿಸ್ತಾ ಇದ್ದೀವಿ. ಅಂದರೆ ಅವರನ್ನು ನೆನಪಿಸುವಂಥ ಖಂಡಿತ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಈಗ ನಿಮ್ಮ ಕ್ಷೇತ್ರಕ್ಕೆ ಪುನಃ ಬರುವುದಾದರೆ, ನೀವು ಆಮೇಲೆ ಬೆಳ್ತಂಗಡಿಗೆ ಬಂದ್ರಿ, ಪ್ರಾಂಶುಪಾಲರಾದ್ರಿ, ಈ ಅವಧಿಗಳ ನಿಮ್ಮ ಅನುಭವಗಳ ಮೂಟೆ ಹಂಚಿಕೊಳ್ಳಿ. ಹೇಗಿದ್ರೆ ಒಂದು ಉಪನ್ಯಾಸಕರಾಗಿ ಮುಂದೆ ಒಬ್ಬ ಪ್ರಾಂಶುಪಾಲರಾಗಿ ವಿದ್ಯಾರ್ಥಿಗಳನ್ನು ಹಿಡಿತದಲ್ಲಿಟ್ಟು ಏನೆಲ್ಲ ಸಾಧನೆ ನಿಮ್ಮ ಬೆಳ್ತಂಗಡಿಯ ಒಂದು ಕಾಲೇಜಲ್ಲಿ ಮಾಡಿದ್ದೀರಿ? ಉಪನ್ಯಾಸಕನಾಗಿ ನನ್ನ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನನ್ನ ವಿಚಾರಧಾರೆಯನ್ನು ಸಂಪೂರ್ಣವಾಗಿ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಜೊತೆಗೆ ಪಾಠ ಮಾಡೋದ್ರ ಜೊತೆಗೆ ಬರಿಯ ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ, ಪುಸ್ತಕದಲ್ಲಿ ಇದ್ದದ್ದನ್ನು ಮೊದಲು ವರ್ಣನೆ ಮಾಡ್ತೀನಿ. ಸರಿ, ಖಂಡಿತ. ಯಾಕಂದ್ರೆ ಕಾವ್ಯ ಭಾಗ, ನಮ್ಮ ಕರ್ತವ್ಯದ ಅದು ಕಾವ್ಯ ಭಾಗವನ್ನು ಸುಶ್ರಾವ್ಯವಾಗಿ ಹೇಳಿ ಅದನ್ನು ಕಾವ್ಯ ವಾಚನವೂ ಮಾಡ್ತೀನಿ. ವಾಚನ ಅಂದ್ರೆ ನಾನು ರಾಗ ಇದಿಲ್ಲ, ನನಗೆ ಸಂಗೀತ ಜ್ಞಾನ ಇಲ್ಲ, ಆದರೆ ವಾಚನ ಮಾಡ್ತೇನೆ. ಸರಿ ಸರಿ, ಅದು ಸಂಗೀತದ ರಾಗ ಬೇಡ ಅಲ್ಲಿ ವಾಚನ ಆಗುವುದು ಹಾಗೆಲ್ಲ ಸರ್. ಸ್ಪಷ್ಟವಾಗಿ ಸುಲಲಿತವಾಗಿ ಯಾವುದೇ ಆ ಅಕ್ಷರ ತುಂಡು ಮಾಡ್ತೀವಲ್ಲ, ವ್ಯತ್ಯಾಸ ಆಗಬಾರ್ದು. ಅನ್ವಯಾನುಸಾರ ಮಕ್ಕಳಿಗೆ ನಾನು ಅದನ್ನು ಹೇಳಿಕೊಡ್ತಾ ಇದ್ದೆ. ಸರಿ, ಅದು ಮಾಡಿಕೊಂಡು ಆಮೇಲೆ ಛಂದಸ್ಸು, ವ್ಯಾಕರಣ ಇತ್ಯಾದಿಗಳು, ಹಳಗನ್ನಡ, ನಡುಗನ್ನಡ ಇವೆಲ್ಲ ನನ್ನ ಸ್ಪೆಷಲೈಸೇಷನ್. ಹಾಗಾಗಿ ಅಂಥದ್ದು ಬಂದರೆ ಮೈ ಮರೆತು ಹೋಗ್ತಾ ಇತ್ತು, ಕ್ಲಾಸಲ್ಲಿ ಮೈ ಮರೆತು ಹೋಗ್ತಾ ಇತ್ತು. ನಮ್ಮ ವಿದ್ಯಾರ್ಥಿಗಳು ಇಷ್ಟಪಡೋದು ಅದನ್ನೇ. ಯಾಕೆಂದರೆ ಪಾಠ ಇಷ್ಟ ಆಗಬೇಕಾದ್ರೆ ಅಂಥದ್ದು ಬೇಕು. ಹಾಗಾಗಿ ನಾನು ಕೊಳದನಿಯ ಮೊದಲೆಂದು ಕ್ಷಳಕ್ಕೆಲಾಕ್ಷರ ವಿಕಲ್ಪಂ ಇಲ್ಲ, ವಿಕಲ್ಪಂ ಕ್ಷಳನಲ್ಲದಿಲ್ಲ, ಸಂಸ್ಕೃತದಳು ಆ ಲಕಾರಕ್ಕೆ ಪೇಳಿದೆನ್ ಅದರಿನ್ ಕ್ಷಳನಂ. ಸರಿ, ಖಂಡಿತ. ನೀವು ಸಂಸ್ಕೃತ ವಿದ್ಯಾರ್ಥಿಯಾ? ಅಲ್ಲ, ನಾನು ಕನ್ನಡದ ವಿದ್ಯಾರ್ಥಿಯೇ. ಅಲ್ಲ, ಹೈಸ್ಕೂಲ್ ಲೆವೆಲಲ್ಲಿ ಸಂಸ್ಕೃತ ಇಲ್ಲ. ಸಂಸ್ಕೃತ ಮಹಾಜನ್ ಸಂಸ್ಕೃತ ಕಾಲೇಜೇ ಓದಿದ್ದು ಹೌದು, ಆದರೆ ಸಂಸ್ಕೃತದ ವಿದ್ಯಾರ್ಥಿ ಅಲ್ಲ. ಸರಿ. ಆಮೇಲೆ ನಾನು ಸಂಸ್ಕೃತ ಸುರ ಸರಸ್ವತಿ ಸಭಾದವರದ್ದು ಇಲ್ಲಿ ಅನಂತಾಚಾರ್ಯ ಮಾಸ್ಟರ್ ಇದ್ದರು, ಅವ್ರ ಕಡೆಯಿಂದ ಸ್ವಲ್ಪ ಅಭ್ಯಾಸ ಮಾಡಿಕೊಂಡೆ. ಅದು ನನ್ನ ಖರ್ಚಿಗೆ ಸರಿ 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 ಹಿನ್ನೆಲೆಗೆ. ಹಾಗಾಗಿ ಸಂಸ್ಕೃತ ವಿದ್ವಾಂಸ ಅಲ್ಲ, ಸಂಸ್ಕೃತ ಗೊತ್ತಿಲ್ಲ, ಆದರೆ ಆ ಹಿನ್ನೆಲೆ ಉಂಟು, ಪರಂಪರೆ ಉಂಟು. ಮತ್ತು ಕನ್ನಡದ ಹಳಗನ್ನಡ ಓದಿದ್ದರಿಂದ ನನಗೆ ಅದೊಂದು ಸ್ವಲ್ಪ ಆಪ್ಯಾಯಮಾನ ಅಷ್ಟೇ. ಯಾಕಂದರೆ ಪಂಪ, ರನ್ನನ ಕಾವ್ಯಗಳೆಲ್ಲ ಓದುವಾಗ ಅದರಲ್ಲಿ ತುಂಬ ಹಳಗನ್ನಡ, ಅದರಲ್ಲಿ ಸಂಸ್ಕೃತಗಳಿವೆ, ಸಮಾಸ ಪದಗಳಿವೆ ಬೇಕಾದಷ್ಟು. ಅವನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೊಂಚೂರು ಬೇಕಾಗ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ಅದನ್ನು ಪಾಠ ಮಾಡ್ತಿದ್ದೆ ನಾನು. ಅದರ ಜೊತೆಗೆ ನಾನು ಹೇಳಿದ್ನಲ್ಲ, ಹೊರಗಡೆ ಭಾಷಣಕ್ಕೆ ಹೋಗ್ತಾ ಇದ್ದೆ. ಬರೀ ಭಾಷಣ ಮಾತ್ರ ಅಲ್ಲ, ನಮ್ಮ ಇಲಾಖೆಯ ಸೇವೆಯೂ ಕೂಡ. ಇಲಾಖೆಯಲ್ಲಿ ಚುನಾವಣೆ ಇತ್ತು, ಸಾರ್ವತ್ರಿಕ ಚುನಾವಣೆಗೆ. ನನಗೆ ಚುನಾವಣೆ ಕರ್ತವ್ಯಕ್ಕೆ ಎಲ್ಲರೂ ಹೋಗ್ಬೇಕಂತ ಸತ್ಯ, ಹೋಗ್ತಾ ಇದ್ವಿ. ಪ್ರಿಸೈಡಿಂಗ್ ಆಫೀಸರ್ ಆಗಿದ್ದೀರಿ? ಅದು ಸುಮಾರು ಸರಿ ಆಗಿದ್ದೇನೆ. ಆಮೇಲೆ ಪರಿಣತ ತರಬೇತುದಾರನಾಗಿ ನನ್ನ ನೇಮಕ ಮಾಡಿದರು. ಇಲ್ಲಿ ಈ ಕ್ಷೇತ್ರಕ್ಕೆ, ಬೆಳ್ತಂಗಡಿ ಕ್ಷೇತ್ರಕ್ಕೆ, ಎಲ್ಲಿ ಕ್ಷೇತ್ರಕ್ಕೆ ಬೆಂಗಳೂರಿನಲ್ಲಿ ಒಂದು 3 ದಿನ ತರಬೇತಿಗೆ ಹೋಗಿ ಆಮೇಲೆ ನಾನು ಇಲ್ಲಿ ತರಬೇತುದಾರನಾಗಿ ಅಧಿಕೃತವಾಗಿ ಕೆಲಸ ಮಾಡ್ತಾ ಇದ್ದೆ. ಪ್ಯಾಂಪ್ಲೆಟ್ ಇದು ಬ್ಯಾಲೆಟ್ ಪೇಪರ್ ಇರುವಾಗ ಈ ಥರ ಈಗ ಉಂಟಲ್ಲ? ಅಲ್ಲ, ಇಲ್ಲದೆ ಇದ್ದಾಗಲೂ ಮತ್ತೂ ಮಾಡಿದ್ದೇನೆ ನಾನು ರಿಟೈರ್ ಆಗೋ ತನಕ ಮಾಡಿದ್ದೇನೆ. ಆಮೇಲೆ ಇದು ಉಂಟಲ್ಲ, 10 ವರ್ಷಕ್ಕೊಮ್ಮೆ ಜನಗಣತಿ. ಹೌದು, ಆ ಜನಗಣತಿಯ ಸಂದರ್ಭದಲ್ಲೂ ಕೂಡ ಅದಕ್ಕೂ ಪರಿಣತ ತರಬೇತುದಾರನ ಕೆಲಸ ಮಾಡಿದ್ದೇನೆ. ತುಂಬ ಸಂತೋಷ. ಹಾಗಾಗಿ ನನಗೆ ಈ ಮತ್ತು ಈ ನಮ್ಮ ಅಧ್ಯಾಪಕರ ಬಳಗ ಎಲ್ಲ ಉಂಟಲ್ಲ. ಹೌದು ಸರ್. ನಮ್ಮ ಹಿಂದೆ ಎ.ಯು ಆಫೀಸ್ ಇತ್ತು, ಬಿ.ಯು ಆಫೀಸ್ ಅಲ್ಲ, ಎ.ಯು ಆಫೀಸು. ಅಲ್ಲಿ ಕೆಲವಾರು ಮಂದಿ ಅಧ್ಯಾಪಕರು, ಇವರು ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದರು. ನಮ್ಮ ವಿಠಲ್ ಶೆಟ್ಟಿ ಇರ್ಬೋದು, ಅವರು ಇರ್ಬೋದು, ಇವರೆಲ್ಲ ಕಮಲಾಕ್ಷ ಮಾಸ್ಟರ್ ಇರ್ಬೋದು. ಇವರೆಲ್ಲರ ಬಳಗದ ಜೊತೆಗೆ ಅಧ್ಯಾಪಕರಿಗೆ ಕೆಲವು ಸ್ಪರ್ಧೆಗಳೆಲ್ಲ ಇದ್ದಾಗ ಅದಕ್ಕೆಲ್ಲ ಮಾರ್ಕ್ ಹಾಕಲಿಕ್ಕೆ ಎಲ್ಲರನ್ನೂ ನಾನು ಕರೆಸ್ಕೊಳ್ತಾ ಇದ್ದರು. ಹಾಗಾಗಿ ನಮ್ಮ ಈ ಬಳಗದಲ್ಲಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲು, ಕಾಲೇಜು ಎಲ್ಲ ಚಿರಪರಿಚಿತ, ಪರಿಚಯ. ಹೌದು, ಸಂತೋಷ. ಆಮೇಲೆ SDM ಅಲ್ಲಿ ಇವರು ಪ್ರಭಾಕರ್ ಪ್ರಿನ್ಸಿಪಾಲ್ ಇದ್ರು. ಪ್ರೊಫೆಸರ್ ಪ್ರಭಾಕರ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಕಾಲಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮತ್ತು S.S. ಹೆಗಡೆಯವರು, ಆಮೇಲೆ ಇವರು ಯಾರು ಮೊನ್ನೆ ತೀರ್ಕೊಂಡಲ್ಲ, ಯಶೋವರ್ಮರ ಅಲ್ಲ, SDM ಅಲ್ಲಿ ಕನ್ನಡ ಪ್ರಾಧ್ಯಾಪಕರು ಪಟವರ್ಧನ್.
ಎನ್ ಜಿ ಪಟವರ್ಧನ್. ಹಾಗಾಗಿ 3 ಕಾಲೇಜಿಂದ 3 ಅಧ್ಯಾಪಕರನ್ನು ಅವರು ತಗೊಂಡು ಕೆಲಸ ಮಾಡ್ತಿದ್ರು. ಇದೆಲ್ಲ ನಮಗೆ ಅವಕಾಶ. ಆಗ ಕವಿಗೋಷ್ಠಿಗೆಲ್ಲ ನಾನು ಹೋಗ್ತಾ ಇದ್ದೆ. ಈಗ ಕವನ ಬರೀ ನಿಲ್ಲಿಸಿದ್ದೇನೆ. ಮೊದಲು ಬರೀತಿದ್ದೆ, ಒಂದು ಕಾಲಕ್ಕೆ ಬರೀತಾ ಇದ್ದೆ. ಕವಿಗೋಷ್ಠಿ ಅಂತಂದ್ರೆ ಅದರಲ್ಲಿ ಕುಳಮರವರು ಇದ್ದೇ ಇರ್ತಾರೆ ಅಂತ. ಮತ್ತೆ ಯಾಕೋ ನನಗೆ ಅದು ಕವನ ಸಾಕು ಅಂತ ಅನ್ನಿಸ್ತು. ಯಾಕೆ ಗೊತ್ತಿಲ್ಲ. ಉಪನ್ಯಾಸ ಮಾತ್ರ ಸರಿ, ಅದಕ್ಕೆ ನಾನು ಸೀಮಿತಗೊಳಿಸಿದ್ದೆ. ಮತ್ತು ಗಮಕ ವ್ಯಾಖ್ಯಾನಕ್ಕೆ ನನಗೆ ಒಬ್ಬರು ನೆರವಾದವರು ತೆಕ್ಕೆಕೆರೆ ಸುಬ್ರಹ್ಮಣ್ಯ ಭಟ್ರು. ಗಮಕಿ ಗೊತ್ತು, ಅವರು ನನ್ನ ಗಮಕ ಗುರುಗಳು ಕೂಡ. ಸರಿ, ಬಹಳ ಸಂತೋಷ. ಅದು ಎಷ್ಟು ಖುಷಿ ಇಲ್ಲ ಅಂದರೆ, ನಾನು, ನನ್ನ ಹೆಂಡತಿ, ನನ್ನ 3 ಮಕ್ಕಳು ಎಲ್ಲರೂ ಒಟ್ಟಿಗೆ ಅವ್ರ ಹತ್ರ ಕಲ್ತಿದ್ದೇವೆ. ನನಗೆ ಸಮಾಧಾನ ಇದೆ. ನನ್ನ ಮಕ್ಕಳನ್ನು ನಾನು ಕನ್ನಡ ಮಾಧ್ಯಮಕ್ಕೆ ಕಳಿಸಿದ್ದೆ. ಬಹಳ ಸಂತೋಷ. ಅಪ್ಪ ಅಮ್ಮ ಇಬ್ಬರೂ ಉದ್ಯೋಗ ಮಾಡ್ತಾ ಇದ್ದಾರೆ, UGC ಪೇ ಸ್ಕೇಲ್ ತಗೊಂಡಿದ್ದಾರೆ, ಪಿಟಾಸಿ ಮಾಡಿ ಆ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸ್ತಾ ಇದ್ದಾರೆ ಅಂತ ಜನ ಹೇಳಿದವರು. ಅದು ಇದ್ದೇ ಇರ್ತದೆ ಬಿಡಿ. ಆ ಮಕ್ಕಳನ್ನು ಹಾಳು ಮಾಡ್ತಿದ್ದಾರೆ, ನಿಜವಾಗಿ ಹುಷಾರಿದ್ದಾರೆ ಅವರು ಅಂತ. ಆದರೆ ದೇವರ ದಯದಲ್ಲಿ ಅವರು ಹಾಳಾಗಲಿಲ್ಲ, ಚೆನ್ನಾಗೇ ಇದ್ದಾರೆ. ಸಂತೋಷ ಇದೆ ನನಗೆ ಆ ಬಗ್ಗೆ. ಕನ್ನಡ ಮಾಧ್ಯಮದಲ್ಲಿ 7ನೇ ತರಗತಿವರೆಗೆ ಓದಿಸಿದ್ದೇನೆ ಅವರು. ಸರಿ ಸರ್. ಹಾಗೆ ಕನ್ನಡ ಚೆನ್ನಾಗಿ ಗೊತ್ತಿದೆ ಅವರು. ಸರಿ. ಈಗ ಇಂಗ್ಲೀಷು ಗೊತ್ತಿದೆ. ಈಗ ತೊಂದರೆ ಇಲ್ಲ, ಬಹಳ ಒಳ್ಳೆಯ ಒಂದು ಸುವ್ಯವಸ್ಥಿತವಾಗಿ ಇದ್ದಾರೆ. ಅದು ದೇವರ ದಯ. ಖಂಡಿತ. ಮತ್ತೆ ನಾವು ಅದಂತ ಹೇಳಿ ಖಂಡಿತ. ಹಾಗಾಗಿ ಅದು ಹೆಗ್ಗಳಿಕೆ ಅಲ್ಲ. ಹೆಗ್ಗಳಿಕೆ. ಸರಿ ಸರ್. ಮತ್ತೆ ನನ್ನ ಹೆಂಡತಿಗೆ ನಾನು ಒಂದು ಹೇಳಿದ ಮಾತಷ್ಟೇ, ನೀನು ಮನೆಗೆ ಬರುವುದು ಸರಿ ಮಡದಿಯಾಗಿ, ನಾವು 11 ಜನ ಇದ್ದೇವೆ, ಒಂದೊಂದು ಆಗಬಾರದು. ಬಹಳ ಒಳ್ಳೆಯ ಒಂದೇ ಕಂಡೀಷನ್. ಬಹಳ ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಒಂದೊಂದು ಆಗಬಾರ್ದು, ಅದು 11 ಆಗಿಯೇ ಇರಬೇಕು. ಬಹಳ ಒಳ್ಳೆಯ ಕೆಲಸ. ಅದಕ್ಕೆ ತಕ್ಕ ಅವಳು ನನಗೆ ಸಪೋರ್ಟ್ ಮಾಡಿದ್ದಾಳೆ. ನನ್ನ ತಮ್ಮಂದಿರನ್ನು ತಂಗಿಯಂದರನ್ನು ಎಜುಕೇಷನ್ನ ಕರ್ಕೊಂಬಂದಿದ್ದಾನಲ್ಲ, ಮುಖ ಊದಿಸದೆ ಅವರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು ಅಡುಗೆ ಮಾಡಿ ಹಾಕ್ಕೊಂಡು, ಅದು ಸುಲಭದ ಕೆಲಸ ಅಲ್ಲ. ಎಲ್ಲ ಮನೆಯವರಿಗೆ ಮಡದಿಯ ಸಪೋರ್ಟ್ ಇದ್ದರೆ ಮಾತ್ರ ಒಬ್ಬ ಪುರುಷನ ಯಶಸ್ಸಿನಿಂದ ಸ್ತ್ರೀ ಇರ್ತಾರೆ, ಸ್ತ್ರೀಯ ಯಶಸ್ಸಿನಿಂದ ಪುರುಷರು ಇರ್ತಾರೆ. ಹಾಗಾಗಿ ಪರಸ್ಪರ ಹೊಂದಾಣಿಕೆ. ಆ ನೆಲೆಯಲ್ಲಿ ನನಗೆ ಸಂತೋಷ ಇದೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದೀರಿ. ಈಗ ಪ್ರಾಂಶುಪಾಲರಾಗಿ ನಿಮಗೆ ಬಂದ ಕಗ್ಗಂಟು ಅಥವಾ ನಿಮ್ಮ ಮನಸ್ಸಿಗೆ ಅನಿಸಿದ ಅತ್ಯುನ್ನತವಾದ ಸಮಾಧಾನ, ಸಂತೋಷದ ಸಂಗತಿ ಎರಡನ್ನೂ ಹೇಳ್ಬೋದು. ಪ್ರಿನ್ಸಿಪಾಲ್ನಾಗಿ ನಾನು ಪ್ರಾರಂಭದಲ್ಲಿ ಇಲ್ಲಿ ಇನ್ಚಾರ್ಜ್ ಇದ್ದದ್ದು, ಇಲ್ಲಿ ಬೆಳತಂಗಡಿ ಕಾಲೇಜ್. ಅದು ಬಿಡಿ, ಆಮೇಲೆ ಡೆಪ್ಯುಟೇಷನ್ 2007ರಲ್ಲಿ ಪುತ್ತೂರಿಗೆ ಹೋಯಿತು. ನಿಜವಾದ ಸವಾಲಿದ್ದದ್ದು ಅಲ್ಲಿ. ಸರಿ. ಪುತ್ತೂರಲ್ಲಿ ಯಾರೂ ಇಲ್ಲ, ಆದೇಶ ಹಿಡ್ಕೊಂಡು ಹೋದ್ದು ನಾನು ಅಷ್ಟೇ. ಅಲ್ಲಿ ಹೋಗಿ BO ಆಫೀಸಿಗೆ ಹೋದೆ, ಅಲ್ಲಿ ಹೋಗಿ ತಹಶೀಲ್ದಾರ್ ಆಫೀಸಿಗೆ ಹೋದೆ. ತಹಶೀಲ್ದಾರ್ ಹತ್ರ ಹೋದಾಗ ನಮಗೆ ಇನ್ಸ್ಟ್ರಕ್ಷನ್ ಇದೆ, ತಹಶೀಲ್ದಾರ್ ಅವ್ರಿಗೆ ಒಂದು ಚೇರ್ ಹಾಕಿ ಕೊಡಿ, ಪ್ರಿನ್ಸಿಪಾಲ್ರು ಬಂದಿದ್ದಾರೆ ನೋಡಿ. ಅಲ್ಲಿ ನಾನು ಚೇರ್ ಹಾಕಿ ಕೂತಿ ಅಂತ ಮಾಡಲಿಕ್ಕುಂಟು. ಸರಿ, ಅವ್ರು ಮಾಡಿದ್ದು ಸರಿ ಇದೆ, ಅವರು ಗೌರವ ಕೊಟ್ಟಿದ್ದಾರೆ. ಹೌದು. ಅಲ್ಲಿ ಕೂತು ಏನು ಮಾಡೋದು? ಅಲ್ಲಿ ಕೂತು ನಾನೇನು ಮಾಡೋದು? ಸರಿ, ಕಾಲೇಜಿಗೆ ಜಾಗ ಆಗಬೇಕು, ವ್ಯವಸ್ಥೆ ಎಲ್ಲ ಆಗಲೇಬೇಕು. ಏನಿಲ್ಲ, 0ಇಂದ ಶುರು ಮಾಡಬೇಕು. ಇದು ಅಂದ್ರೆ ನಿಮ್ಮನ್ನು ಬುನಾದಿ ಹಾಕಲಿಕ್ಕೆ ಕಳಿಸುದು, ಅದಕ್ಕೆ ಹಂತಕ್ಕೆ ತರಲಿಕ್ಕೆ ಕಳಿಸಿದ್ದು. ಹಾಗಾಗಿ BO ಆಫೀಸಿಗೆ ಹೋದ್ರೆ BO ಆಫೀಸ್ನವ್ರು ನನ್ನಿಂದ ಎಂತ ಆಗಬೇಕು ನಿಮಗೆ ಅಂತ, ನನಗೆಲ್ಲರೂ ಜಾಗ ಕೊಡಿ ಅಂತಂದೆ. ಸರಿ, ಯಾವುದೋ ಶಾಲೆಯಲ್ಲಿ ಕೊಡಬೇಕು. ಹಾಗಾಗಿ ನೆಲ್ಲಿಕಟ್ಟೆ ಶಾಲೆಯಲ್ಲಿ ಅವಕಾಶ ಮಾಡಿಕೊಟ್ರು. ಅಲ್ಲಿ ಎಂಥದಿಲ್ಲ, ಬೀಳ್ಲಿಕ್ಕಾದ ಕಟ್ಟಡ. ಆ ಕಟ್ಟಡದಲ್ಲಿ ಒಂದು ಟೇಬಲ್ ನೀವು ಕೊಂಡೋಗಿ ಸರ್ ಇಲ್ಲಿ BO ಆಫೀಸಿಂದ. ಹಾಗೆ ನನಗೆ ಇನ್ನೂ ನೆನಪಿದೆ, ರಿಕ್ಷಾ ತಗೊಂಡು ಹೋಗಿ ಆ ರಿಕ್ಷಾದಲ್ಲಿ ಹಾಕಿ ನಾನೇ ಸ್ವತಃ ತಗೊಂಡು ಬಂದು, ಅಂದರೆ ಹೇಳಿದ್ದೆ ನಾವು ಎಷ್ಟು ಮಾಡಬೇಕಾಗ್ತದೆ, ಯಾರೂ ಇಲ್ಲ ಸಹಾಯಕ್ಕೆ ಮಾಡಿ. ಆಮೇಲೆ ನಾನು ಇಲ್ಲಿಂದ ಹೋಗಬೇಕು, ಆಫೀಸ್ ಕೆಲಸಕ್ಕೆ ಹೋಗಬೇಕು. ಯಾರಿದ್ದಾರೆ ಆಫೀಸ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಬರೆದಿಟ್ಟು ಹೋಗಿ ಎಂದು JD ಆಫೀಸ್. ಸರಿ, ನೀವಲ್ಲಿ ಬರೆದಿಟ್ಟು ಹೋಗಿ ಇಂಥ ಕೆಲಸಕ್ಕೆ ಹೋಗಿದ್ದೇನೆ ಅಂತ ಅಷ್ಟೇ. ಎಕ್ಸಿಕ್ಯೂಟಿವ್ ನೀವು ಬರೆದಿಟ್ಟು ಯಾರು ಬರೋ ಗೊತ್ತಾಗಬೇಕಲ್ಲ. ಹೌದು, ಕೆಲಸ ಆಗಬೇಕು. ಪ್ರಿನ್ಸಿಪಾಲ್ ಅಲ್ಲಿ ಇಲ್ಲ ಅಂತ ಆಗಬಾರ್ದಲ್ಲ. ಹೀಗೆ ಮಾಡಿ ಅಲ್ಲಿಂದ ಶುರುವಾಗಿದ್ದು. ಅದು ಕಷ್ಟಗಳೆಲ್ಲ ಹೇಳೋ ಪ್ರಶ್ನೆ ಇಲ್ಲ ಬಿಡಿ. ಆದರೆ MLA ಅವರು ಒಳ್ಳೆ ಸಪೋರ್ಟ್ ಮಾಡಿದರು. ಮತ್ತೆ ಶಕುಂತಲಾ ಶೆಟ್ಟಿ ಅವರು ಸರ್ ಒಂದು 10-13 ಜನರ ಒಂದು ಟೀಮ್ ಮಾಡಿ, ಆ ಟೀಮ್ ಒಳ್ಳೆ ಕೆಲಸ ಮಾಡಿ ನಮಗೆ ಬೇಕಾದ ಫರ್ನಿಚರ್ಸು ಅದು ಇದೆಲ್ಲ ಒದಗಿಸಿ ಊರಿನವರ ಸಹಕಾರ ಚೆನ್ನಾಗಿ ಬಂತು. ಹಾಗಾಗಿ 124 ವಿದ್ಯಾರ್ಥಿಗಳ ಆರ್ಟ್ಸ್ ಮತ್ತು ಇದು ಕಾಮರ್ಸಿಗೆ ಅಲ್ಲಿ ನೋಂದಣಿ ಆಯಿತು. ಅದು ನನಗೆ ಒಂದು ಖುಷಿ ಕೊಟ್ಟ ಸಂಗತಿ. ಸರಿ. ಆಮೇಲೆ 1 ವರ್ಷ ನಾನಲ್ಲಿ ಬೇರೆ ಗೆಸ್ಟ್ ಫ್ಯಾಕಲ್ಟೀಸ್ ಬಂದರು, ಎಲ್ಲ ಅತಿಥಿ ಶಿಕ್ಷಕರನ್ನು, ಅತಿಥಿ ಉಪನ್ಯಾಸಕರು ಅವರು ಬಂದರು. ಮತ್ತು ಒಂದಿಬ್ಬರನ್ನು ಟ್ರಾನ್ಸ್ಫರ್ ಮಾಡಿಕೊಟ್ರು. ಅವರು ನನ್ನ ಹಿರಿಯರು. ಅದೊಂದು ಸ್ವಲ್ಪ ನನಗೆ
ಕಿರಿಕಿರಿ ಸ್ವಲ್ಪ ಮುಜುಗರ ಹೌದು, ಹಿರಿಯರ ಎದುರು ನಾನು ಪ್ರಿನ್ಸಿಪಾಲ್ನಾಗಿ, ಅವರು ಉಪನ್ಯಾಸಕರಾಗಿರೋದು ಸ್ವಲ್ಪ ಮುಜುಗರಕ್ಕೆ ಒಳಗಾಗ್ತೇವೆ ಅಷ್ಟೇ, ಅನಿವಾರ್ಯ. ಅದು ಸ್ವಲ್ಪ ಕಿರಿಕಿರಿ. ಅವರನ್ನು ನಿಜವಾಗಿ ಸೀನಿಯರು, ಆದರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಇರ್ಬೋದು. ಹಾಗೆ ಅದೊಂದು ಸ್ವಲ್ಪ ಬಿಡಿ. ಅಂತೂ ಚೆನ್ನಾಗಿಯೇ 1 ವರ್ಷ ಪೂರೈಸಿದೆ. ಮತ್ತೆ ಬೇರೊಬ್ಬರು ಬಂದರು, ಅವ್ರಿಗೆ ಕೊಟ್ಟು ಬಂದೆ ನಾನು. ಮತ್ತೆ ನನಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಅದು ಆಲ್ರೆಡಿ ಸೆಟ್ಲ್ ಆದ ಕಾಲೇಜು. ಹಾಗಾಗಿ ನನಗೆ ದೊಡ್ಡ ಕಷ್ಟದ ಕೆಲಸ ಇಲ್ಲ, ಪ್ರಿನ್ಸಿಪಾಲ್ನಾಗಿ ಕೆಲಸ ಮಾಡಲಿಕ್ಕೆ ಸುಲಭ ಇತ್ತು. ಪುಂಜಾಲಕಟ್ಟೆಗೆ ಟ್ರಾನ್ಸ್ಫರ್ ಅಲ್ಲ, ಡೆಪ್ಯುಟೇಷನ್. ಪುಂಜಾಲಕಟ್ಟೆಯಲ್ಲಿ ಏನು ಸಮಸ್ಯೆ ಆಯಿತು? ನೀವು ಹೇಳಿದ್ರಲ್ಲ ಸಮಸ್ಯೆ ಅಂತ. ಅವು ಖಂಡಿತ ಬೇಕು. ಸವಾಲು ಪುಂಜಾಲಕಟ್ಟೆಯ ಸವಾಲು. ಅಲ್ಲಿ ಹೊಸ ಅಪಾಯಿಂಟ್ಮೆಂಟ್ ಆಗ್ತದೆ ಅಂತ ಇದ್ದವ್ರನ್ನೆಲ್ಲ ಕಳಿಸಿದರು, ಇದ್ದದ್ದೆಲ್ಲ ಗೆಸ್ಟ್ ಫ್ಯಾಕಲ್ಟಿ. ನಾನು ಪ್ರಿನ್ಸಿಪಾಲ, ಒಬ್ಬರು ಲೈಬ್ರರಿಯನ್, ಒಬ್ಬರು PD, 3 ಜನ ಇದ್ದೇವೆ. ಆ ಸವಾಲು ಹೇಗೆ ಎದುರಿಸಿದ್ರಿ? 3 ಜನ ಇದ್ದೇವೆ. ಆರ್ಟ್ಸ್ ಇದೆ, ಕಾಮರ್ಸ್ ಇದೆ, BSW ಇದೆ, ಸೋಷಿಯಲ್ ವರ್ಕ್. ಇದನ್ನು ನಿಭಾಯಿಸ್ಬೇಕು ನಾವು. ಯಾರಿದ್ದಾರೆ ಅಧ್ಯಾಪಕರು? ಸರಿ, ಹೆಡ್ ಆಫೀಸಿಗೆ ಹೋದೆ, ಕಮಿಷನ್ರಿಗೆ ಹೇಳಿದೆ, ಮಕ್ಕಳಿಗೆ ಹೇಳೋದು ದಿನ, ಮಕ್ಕಳೇ ಒಳ್ಳೆ ಟೀಮ್ ಬರ್ತದೆ, ಸ್ವಲ್ಪ ವೆಯ್ಟ್ ಮಾಡಿ. ಒಂದೊಂದು ವಾರ ಹೀಗೆ ತಳ್ಳುತ್ತಾ 3 ತಿಂಗಳು ಹೋಯಿತು. ನೀವು ನಂಬ್ತಿರೋಲ್ವ? ಹೇಗಿರಬೇಡ ಪರಿಸ್ಥಿತಿ. ನಾನು ಪೇರೆಂಟ್ಸಿಗೆ ಉತ್ತರ ಕೊಡಬೇಕು, ಇದು ಸವಾಲು ಬಂದದ್ದು ನನಗೆ. ಹೌದು ಸರ್. ಆದರೆ ನಮ್ಮ ಕಮಿಷನರ್ ಹೇಳಿದರು, ನೀವು ಹಾಗೆ ಹೇಳಿ ಹೇಗೋ ಮ್ಯಾನೇಜ್ ಮಾಡಿ, ನಿಮಗೆ ನಾನು ವ್ಯವಸ್ಥೆ ಮಾಡ್ತೇನೆ, ನಥಿಂಗ್ ಟು ವರಿ. ನಾನು ಅಲ್ಲಿ ಕೂತಿದ್ದೇನೆ, ನನಗೆ ಆಗೋದಿಲ್ಲ ಸರ್, ನೀವೇನಾರು ಮಾಡಬೇಕು ಅಂತ. ಮತ್ತೆ ಹೊಸ ಅಪಾಯಿಂಟ್ಮೆಂಟ್ ಇಲ್ಲಿ ಎಲ್ಲ ಸ್ಟಾಫ್ ಕೊಟ್ಟರು. ನಾನು ಹೇಳಿದ ಸತ್ಯ ಆಯಿತು. ಮಕ್ಕಳಿಗೆ ಸುಳ್ಳು ಹೇಳಿದ್ದಾನೆ ಪ್ರಿನ್ಸಿಪಾಲ್ ಅಂತ ಬರಲಿಲ್ಲ. ಒಳ್ಳೆ ಟೀಮ್ ಬಂತು. ಆ ಟೀಮ್ ಬಂದದ್ರಿಂದ 3 ಜನ, ಕಾಮರ್ಸಿಗೆ 3 ಜನ, ಮತ್ತು BBM ಇತ್ತು. BBMಗೆ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಕೊಟ್ರು. 3 ಜನ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಯಾಂಕ್ಷನ್ ಮಾಡಿಕೊಟ್ರು. ಅದು ನನಗೆ ಬಂದ ಸಪೋರ್ಟ್. ಖಂಡಿತ ನಮ್ಮ ಕಮಿಷನರ್ ಕಡೆಯಿಂದ ಬಂದ ಸಪೋರ್ಟ್. ಸವಾಲು ನೋಡಿದೆಲ್ಲ ಸರಿ, ಅದರ ನಂತರ ಬಂದ ಸಹಾಯ. ಅಲ್ಲಿಂದ ನಂತರ ನಾನು ತಿರುಗಿ ನೋಡಲಿಲ್ಲ ನಾನು. ಸರಿ, ಬಿಲ್ಡಿಂಗ್ ಇರಲಿಲ್ಲ, ಸಮಸ್ಯೆ ಇತ್ತು, ಅದು ಬಿಡಿ, ಎಲ್ಲ ಬಿಟ್ಟು ಅದು ಇದ್ದೇ ಇರ್ತದೆ, ಸಣ್ಣ ಪುಟ್ಟ ಸಮಸ್ಯೆ. ಆಮೇಲೆ ನಮ್ಮ ಒಬ್ಬರು PD, ಅದು ಮ್ಯಾನ್ ಫಾರ್ ಆಲ್ ಸೀಸನ್. ಅವರ ಆ ಒಂದು ಗ್ರೌಂಡ್ ಮಾಡಲಿಕ್ಕೆ ಎಷ್ಟು ಒದ್ದಾಟ ಮಾಡಿದರು. ಊರಿನವರೆಲ್ಲ ಸೇರಿಸ್ಕೊಂಡು ಇದು ಮಾಡಿಕೊಂಡು ಭಾರಿ ಕೆಲಸ ಮಾಡಿದರು. ಹಾಗಾಗಿ ನನಗೆ ಅಲ್ಲಿ ಸಹಾಯ ಸಿಕ್ಕಿದೆ. ಚೆನ್ನಾಗಿ ಒಂದು ಕಾಲೇಜನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಪುಂಜಾಲಕಟ್ಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಹಾಗಾಗಿ ಅಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡಿದ ಪ್ರಿನ್ಸಿಪಾಲ್ ಅಂತ ನಾನೇ ಈಗ. ಹಾಗಾದರೆ ನಿಮಗೆ ಸಮಾಜದಲ್ಲಿ ಗುರುತಿಸುವಿಕೆ, ಗೌರವ, ಸನ್ಮಾನ ಏನಾದರೂ ಆಗಿದೆ? ಗುರುತಿಸುವಿಕೆ, ಗೌರವ, ಸನ್ಮಾನ ನಾನು ಎಳಸಿದವನು ಅಲ್ಲ, ನಾನು ಅದನ್ನು ನಿರೀಕ್ಷೆ ಮಾಡಿದವನು. ಆದರೆ ಗೊತ್ತಿದ್ದವರಿಗೆ ಗೊತ್ತಿದೆ. ಭಾಳ ಸಂತೋಷ. ಅಧ್ಯಾಪಕನಿಗೆ ಬೇಕಾದ್ದು ವಿದ್ಯಾರ್ಥಿಗಳು ಗುರುತಿಸಿದರೆ ಅದೇ ದೊಡ್ಡ ಸನ್ಮಾನ. ಬೀಳ್ಕೊಡುಗೆ ಸಮಾರಂಭ ಮಾಡಿದ ಅದು ಅವಿಸ್ಮರಣೀಯವಾಗಿ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸರಿ ಸರ್, ಭಾಳ ಒಳ್ಳೆಯ ಮಾತನ್ನು ಹೇಳಿದಿರಿ. ಈಗ ನಿಮ್ಮ ಪ್ರಾಂಶುಪಾಲರ ಅವಧಿಯಲ್ಲಿ ಏನಾದರೂ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ? ನೋಡಿ, NSS ಉಂಟು, NCC ಉಂಟು, ಶಿಬಿರಗಳು ಉಂಟು, ಕಾಲೇಜ್ ಡೇ ಉಂಟು. ನೀವು ಹೊಸ ಚಿಂತನೆಯಿಂದ ಏನಾದ್ರು ಮಾಡಿದರೆ ನಿಮ್ಮ ಅನುಭವ ಹೇಳಿ. ಕಾಲೇಜಿಗೆ NSS ಘಟಕ ತರಿಸಿದ್ದೇನೆ. ಆಮೇಲೆ ಕನ್ನಡ ಆಪ್ಷನಲ್, ಐಚ್ಛಿಕ ಕನ್ನಡ. ಆಮೇಲೆ ಇತಿಹಾಸದಲ್ಲಿ ಇದು ಎಂಥದ್ದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದು ಪ್ರಾರಂಭ ಮಾಡಿದ್ದು. ಅದಕ್ಕೆ ನಮ್ಮ ಇತಿಹಾಸದ ಪ್ರಾಧ್ಯಾಪಕರು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿದರು. ಅದಕ್ಕೆ ಸಪೋರ್ಟ್ ಮಾಡಿದವರು ಅಂದರೆ ಮೂಡಬಿದಿರೆಯ ನಮ್ಮ ಗಣಪಯ್ಯ ಗೊತ್ತಾಯ್ತು, ಪೊಂಡಿಕಾಯಿ ಗಣಪಯ್ಯ ಅವರ ಮಾರ್ಗದರ್ಶನದಲ್ಲಿ ಇತಿಹಾಸದ ದೊಡ್ಡ. ಮತ್ತೆ NSS ಆಫೀಸರ್ ಆಗಿದ್ದೆ ನಾನು. NSS ಆಫೀಸರ್ ಆಗಿದ್ದೆ. NCC ಪ್ರಾರಂಭ ಮಾಡಿಸಿದ್ದು ನಾನೇ ಇಲ್ಲಿ ಬೆಳ್ತಂಗಡಿ ಕಾಲೇಜಲ್ಲಿ. ಹೊಸಬರು ಅಧ್ಯಾಪಕರು ಬಂದರು, ಅವರು PD ಶೈಲೇಶ್ ಕುಮಾರ್ ಅಂತ, ಅವರು ರೆಡಿ ಇದ್ದರು. ಅದು ನನಗೆ ಅನುಕೂಲ ಆಯಿತು. ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದ ಹಾಗೆ. ಅವರು ತರಬೇತಿಗೆ ಹೋಗ್ಲಿಕ್ಕೆ ಸಿದ್ಧರಿದ್ದರು. ಅವರು ಹೈಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು ಮೊದಲು, ಆಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಬಂದವರು. ಹಾಗೆ ಅದು ನನಗೊಂದು ವರದಾನ ಆಯಿತು. ಹಾಗಾಗಿ NCC ಬೆಳ್ತಂಗಡಿ ಕಾಲೇಜಲ್ಲಿ ಶುರುವಾಯಿತು. ಬಹಳ ಒಳ್ಳೆಯದು ಸರ್. ಆದರೆ ನನ್ನದೊಂದು ಚಿಂತನೆ ಇದೆ, ಹರಿಯ ಬಿಡ್ತಾ ಇದ್ದೇನೆ. ಮೊನ್ನೆ STM ಕಾಲೇಜಲ್ಲಿ ಶಶೇಖರ್ ಕಾಗತ್ಕರ್ ಅವರು ಇವು ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೇನೆ. ಪ್ರತಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಿಲಿಟರಿ ಟ್ರೈನಿಂಗ್ ಕೊಡಬೇಕು ಅನ್ನೋದು ನನ್ನೊಂದು ಆಶಯ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಕಾಲೇಜಲ್ಲಿ ಪುಂಜಾರಕಟ್ಟೆಯಲ್ಲಿ ಮಿಲಿಟರಿ ಹೋದ ವಿದ್ಯಾರ್ಥಿ ಇದ್ದಾನೆ. ನಮ್ಮ PD ಅವರು ತರಬೇತಿ ಕೊಟ್ಟಿದ್ದಾರೆ, ರವಿಶಂಕರ ಅಂತ ಹೇಳಿ. ಅವರು ತರಬೇತಿ ಕೊಟ್ಟು ಒಬ್ಬ ವಿದ್ಯಾರ್ಥಿ ಎಂಥದ್ದು
ಗಡಿ BSF ಹಾಂ, ಅದು ಗಡಿ ರಕ್ಷಣಾ ಪಡೆಗೆ ಆಯ್ಕೆಯಾಗಿ ಹೋಗಿದ್ದಾನೆ. ತುಂಬ ಸಂತೋಷ. ಇನ್ನೊಬ್ಬ ವಿದ್ಯಾರ್ಥಿ ಸೈನ್ಯಕ್ಕೆ, ಆರ್ಮಿಗೆ ಆಯ್ಕೆಯಾಗಿ ಹೋಗಿದ್ದಾನೆ. ಆಯಿತು, 4-5 ವರ್ಷ ಆಯಿತು. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಕಂಪಲ್ಸರಿ, ಆದರೆ ಹೇಗೆ? ಎಲ್ಲರಿಗೂ ಕಂಪಲ್ಸರಿ ಆದರೆ ಒಳ್ಳೆಯದು ನಿಜವಾಗಿ. ಆದರೆ ಎಷ್ಟು ಸಾಧ್ಯ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಿ ಸಾಧ್ಯ ಇದೆ. ಯಾಕೆ ಈ ಆಟೋನಮಸ್ ಕಾಲೇಜುಗಳು ಇವತ್ತು STM ಆಟೋನಮಸ್ ಕಾಲೇಜ್, ನಾನು ಹೇಳಿದೆ, ನಾಂದಿ ಹಾಕಿ ಹೇಳಿದ್ದೇನೆ, ನೋಡು ಆ ಬಗ್ಗೆ ಚಿಂತಿಸುವ, ಅದಕ್ಕೂ ಸ್ವಲ್ಪ ಕೆಲವು ಕ್ರೈಟೀರಿಯಾ ಇದೆ ಎಂಬ ಮಾತನ್ನು ಬಂದಿದೆ. ಸಂತೋಷ, ಒಳ್ಳೆಯ ಮಾತನ್ನು ಹಂಚಿಕೊಂಡಿದ್ದೀರಾ. ಇನ್ನು ಹತ್ತಿರ ಬರ್ತಾ ಇದ್ದೇನೆ. ಇನ್ನು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ಮುಕ್ತಿಸುವ ಮೊದಲು ನಿಮಗೆ ಏನು ಹೇಳಬೇಕು ಅಂತ ಇಷ್ಟ ಇದೆ, ನೀವು ಕೊಡುವ ಸಂದೇಶ ಆಗಲಿ ಅಥವಾ ಏನು ಹೇಳಬೇಕಿದೆ ಸರ್ ಹೇಳಿ. ನಾನು ಕೊಡಬಹುದಾದ ಸಂದೇಶ ಅಂತ ಹೇಳಿ ದೊಡ್ಡದು ಸಂದೇಶ ಕೊಡುವಷ್ಟು ದೊಡ್ಡವಲ್ಲ ನಾನು, ಆದರೆ ಅದು ನಿಮ್ಮ ದೊಡ್ಡತನ ಹೇಳಿ. ಎಲ್ಲಕ್ಕಿಂತ ಮುಖ್ಯ ನಾವು ಮಾಡೋ ಕೆಲಸವನ್ನು ಸಂತೋಷದಿಂದ ಮಾಡಬೇಕು ಅಂತ. ಸರಿ, ಈಗ ನಾನು ಇಷ್ಟು 37 ವರ್ಷ ಕಾಲ ಕೆಲಸ ಮಾಡಿದಾಗ ದೈಹಿಕ ಶ್ರಮ ಆಗ್ತದೆ. ಒಂದು ಗಂಟೆ ಕ್ಲಾಸ್ ಮಾಡಿದರೆ ಹೋಗುವಾಗ ದೈಹಿಕ ಶ್ರಮ ಆಗ್ತದೆ, ಆದರೆ ಉಲ್ಲಾಸ ಉಂಟಲ್ಲ, ಉಲ್ಲಾಸ ಜಾಸ್ತಿ ಆಗ್ತದೆ. ಯಾಕೆ? ಅದು ನಮ್ಮ ತೊಡಗಿಸಿಕೊಳ್ಳುವಿಕೆಯಲ್ಲಿ ಇರ್ತು. ಅಂದರೆ ನಾವು ಅದರಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳಬೇಕು. ನಾವು ಮಾಡೋ ಯಾವುದೇ ಕೆಲಸ ಅದನ್ನು ನಮ್ಮ ಕೇಶವರಾಯರು ಪ್ರಿನ್ಸಿಪಾಲ್ ಆಗಿದ್ದ ಹೇಳ್ತಿದ್ರು, ನನ್ನ ಮೊದಲ ಪ್ರಿನ್ಸಿಪಾಲ್ ಅವರು, ಅದಕ್ಕೆ ನಾನು ನೆನಪಿಸಿಕೊಳ್ಳೋದು, ವಿತ್ ಕಂಪ್ಯಾಷನ್. ಕೆಲಸ ಮಾಡೋದು ಯಾವತ್ತೂ ಹಾಗೆ, ಲವ್ ಆ್ಯಂಡ್ ಕಂಪ್ಯಾಷನ್. ಅದೊಂದು ಶೇವ್ ಮಾಡೋದೇ ಇರಲಿ, ಅಥವಾ ಬೆಳಗಿದ್ದ ಹಲ್ಲುಜ್ಜುದಿರಲಿ, ಅಥವಾ ಪಾತ್ರೆ ತೊಳೆಯೋದಿರಲಿ, ಇದು ಯಾವುದೇ ಆದರೂ ಕೂಡ ನೀವು ಪ್ರೀತಿ ಇಟ್ಟು ಮಾಡಿದರೆ, ಅಂದರೆ ಗೊಣಗಿಡಬಾರ್ದು. ಸರಿ ಸರಿ ಸರಿ, ಗೊಣಗಬಾರ್ದು ಅಂತ. ಮತ್ತು ನಾನು ಯಾವತ್ತೂ ಇದನ್ನೇ ನಂಬಿಕೊಂಡ, ಯಾವುದನ್ನು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿ ಅಂತ. ಅದನ್ನು ನಾನು ನನ್ನ ಮೊಮ್ಮಗಳಿಗೆ ಹೇಳಿಕೊಟ್ಟಿದ್ದೇನೆ. ಅವಳು ಈಗ ಅದನ್ನು ನನಗೆ ಪ್ರತಿಯಾಗಿ ಒಪ್ಪಿಸಿಬಿಟ್ಟಿದೆ. ಬಹಳ ಒಳ್ಳೆಯ ಅರ್ಥ ಒಪ್ಪಿಸಿಬಿಟ್ಟಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ನೀವು ತಂದಿದ್ದೀರಾ. ಈಗ ನಮಗೊಬ್ಬರು ಹೇಳ್ತಾ ಇದ್ರು ಲೆಕ್ಚರ್ ಉಜಿರೆ ಕಾಲೇಜಲ್ಲಿರುವಾಗ, ನೀವು ಇಷ್ಟ ಇಲ್ಲದೆಯೋ ಸಂಸ್ಕೃತ ವಿದ್ಯಾರ್ಥಿಗಳು ಆದ ಮೇಲೆ, ಅದು ಬಂದ ಮೇಲೆ ತನ್ಮಯತೆಯಿಂದ ಅಭ್ಯಾಸ ಮಾಡಬೇಕು. ನೀವು ಅದನ್ನೇ ಹೇಳಿದಿರಿ. ಅದು ನಮಗೆ ಇಷ್ಟ ಇದ್ದೋ ಇಲ್ಲದೆಯೋ ಅಧ್ಯಾಪಕರಾದ ಮೇಲೆ ತಾವು ಅದರಲ್ಲಿ ಮಾಡಲೇಬೇಕು. ಪರಿಪೂರ್ಣವಾದ ಕೆಲಸವನ್ನು ಕಾಯ ವಾಚ ಮನಸ್ಸ ಮಾಡಬೇಕು. ತುಂಬ ಒಳ್ಳೆಯ ಮಾಹಿತಿ. ನಾನು ಇಷ್ಟಪಟ್ಟೆ ಅಧ್ಯಾಪಕ ಆದವ, ಹಾಗಾಗಿ ನನಗೆ ಅದು ಇನ್ನಷ್ಟು ಖುಷಿ ಕೊಟ್ಟಿದೆ. ತುಂಬ ಸಂತೋಷ ಸರ್. ಇನ್ನೇನಾದ್ರು ಹೇಳಿಕೊಂಡ ಇಲ್ಲರೆ ಮುಕ್ತಾಯ ಮಾಡೋಣ? ಮಾಡ್ಬೋದು ಆತ್ಮೀಯ. ಯಾಕಂದರೆ ಇದು ದಿಢೀರ್ ಆದ್ದರಿಂದ ನಾವೇನು ಪೂರ್ವ ತಯಾರಿ ಇಲ್ಲದೆ ಆದದ್ದು ಖಂಡಿತ. ಭಾಳ ಒಳ್ಳೆಯ ಮಾಹಿತಿಯನ್ನು ಇದುವರೆಗೆ ನಮ್ಮ ಗಣಪತಿ ಭಟ್ ಕುಲವನ್ವಸ್ ಸರ್ ಅವರು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಅನುಭವಗಳನ್ನು ಪಡೆದು ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮಂಗಳೂರು ಸಮಾಚಾರ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.